ಇವಾಗ ಮಾಡುವುದು ಮಾದೇಶ್ವರನ ಕತೆ, ಒಳಗೆ ಬೇವನ ಕಾಳಮ್ಮನ ಕತೆ. ಉಗೇನ ಮಾನ್ಮಲೆಯ ಆನಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜುಮಲೆ 77 ಮಲೆ ಒಳಗೆ ತಪ್ಪದೆ ನಾಂಟೆನ ಹಾಡುವ ಮಹಾದೇವನ ಪಾದ ಬಿರಿತಾಯ್ತು. ಏನ್ ಆಲಳ್ಳವಾಗಿ ಬೆಣ್ಣೆ ಬೆಟ್ಟವಾಗಿ ಹುಲ್ಲಿನ ಹೋಗವನು ಕಟ್ಟ ಹಾಳುವಂತ ಮಹಾದೇವನ ಪಾದ ಬಿರಿತಾಯ್ತು. ಏನು ಮಾನ್ಮಲೆಯ ಮಾಲಿಯ ಮಹಾದೇವ ಬರುವ ಚಂದವಾಂಗ ನೋಡಿ ನಮ್ಮ ಶಿವನ ಮಾಲಿಯ ಮಹಾದೇವ ಬರುವ ಚಂದವಾ ನೋಡಿ ನಮ್ಮ ಶಿವನ ಬಾರಪ್ಪ ನನ್ನ ಕಂದ ಶಿವಶರಣ ಕಾರಯ್ಯ ಅಂತ ಕೂಗುದು. ಕಾರಯ್ಯನವರು ಬಂದು 7 ಮಲೆ ಮಹಾದೇವನ ಮುಂದೆ ನಿಂತುಕೊಂಡು ನಮಸ್ಕಾರ ಮಾಡಿದ್ದಾರೆ. ಗುರುವೇ ಗುರುಪಾದಿವೇ ನನ್ನನ್ನು ಯಾತಕ್ಕೋಸ್ಕರ ಹಾಕಿದ್ರಿ ಸ್ವಾಮಿ. ನನ್ನ ಕಂದ ಕಾರಯ್ಯ, ಎಲ್ಲಾ ದೇವರು ಹಾಲಿನಲ್ಲಿ ನೀರಿನಲ್ಲಿ ಹೆಣ್ಣುಮಜ್ಜನವಾಗ್ತಿದ್ರೆ ನನಗೆ ತುಂಬದ ಮಾಸಿ ಒಳಗೆ ತಿಂಗಳಿಗೆ 3 ದಿನಕ್ಕೊಂದ್ಸತಿ ಕಮ್ಮಿಯಾಗಿ ಅಚ್ಚೆಳ್ಳಿನಲ್ಲಿ ಹೆಣ್ಣುಮಜ್ಜನವಾಗಬೇಕು. ನನ್ನ ಎಣ್ಣೆ ಮಜ್ಜನಕ್ಕೆ ಎಳ್ಳು ಕೊಡುವುದು ಭಕ್ತಾದಿಗಳನ್ನು ಹುಡುಕಿ ನೀವು ಒಕ್ಕಲ ಮಾಡ್ಕೊಂಡು ಬಾವೋಗೋ ಶರಣ ಕಾರಯ್ಯ. ಗುರುಪಾದಿವೇ ನಿಮ್ಮ ಎಣ್ಣೆ ಭಜನಕ್ಕೆ ಎಳ್ಳು ಕೊಡುವಂತ ಭಕ್ತಾದಿಗಳು ಪ್ರಪಂಚದಲ್ಲಿ ಯಾರಿದ್ದಾರೆ ಸ್ವಾಮಿ. ನನ್ನ ಕಂದ ಕಾರಯ್ಯ, ಯಾವ ಜಾತಿ ಆದ್ರೇನು, ಯಾವ ಕುಲವಾದ್ರೇನು, ಯಾವ ಮತವಾದ್ರೇನು ನನ್ನ ಕಂದ, ನನಗೆ ಬೇಕಾಗಿರೋದು ಎಣ್ಣೆ ಭಜನಕ್ಕೆ ಎಳ್ಳ ಕೊಡುವಂತ ಭಕ್ತಾದಿಗಳನ್ನು ಹುಡುಕಿ ನೀವು ಒಕ್ಕಲ ಮಾಡಕೊಂಡ ಬಾವೋಗ ಶರಣ ಕಾರಯ್ಯ. ಗುರುಪಾದಿವೆ ಇಂತ ಅವ್ರ ಮನೇಲಿ ಹೋಗಿ ಒಕ್ಕಲು ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ನಾನು ಒಕ್ಕಲು ಮಾಡ್ಕೊಂಡು ಬರ್ತೀನಿ ಸ್ವಾಮಿ. ಅವರ ಹೆಸರು ಕುಲವನ್ನು ಹೇಳಬೇಕು. ಏನೋ ನನ್ನ ಕಂದ ಕಾರಯ್ಯ, ಅವರ ಹೆಸರು ಕುಲವನ್ನು ಕೇಳ್ತೀಯ. ಉಣ್ಣುವರೆ ಅನ್ನವಿತ್ತಿಲ್ಲ, ಉಡುವರೆ ಬಟ್ಟೆ ಇತ್ತಿಲ್ಲ. ಉಣ್ಣುವಂತ ಇಟ್ಟು ಬೆಲ್ಲವಾಗಿತ್ತು, ಕುಡಿಯುವಂತ ಅಂಬಲಿ ಪಾಯಸವಾಗಿತ್ತು. ಗಂಡ ಹೆಂಡಿದ್ರು ಬಹಳ ಬಡಸ್ತಾ ಅಂದರಿದ್ದು. ಅವರು ಬಡಸ್ತಾನ ನೋಡ್ಲಾರ್ದೇನೆ 7 ಲಕ್ಷ ಸಿರಿ ಸಂಪತ್ತು ಕೊಟ್ಟಿದ್ದೀನಿ. ಬೇವನ ಕಾಳಮ್ಮನ ಗಂಡ ಕೆಂಡೆಗಬಡ ಐಶ್ವರ್ಯದಿಂದ ಬಾಳ್ತಿದ್ದಾರೆ. ಬೇವನ ಕಾಳಮ್ಮನ ಮನೆಗೆ ಹೋಗಿ ನನ್ನ ಎಣ್ಣೆ ಮಜ್ಜನಕ್ಕೆ 3 ಪಾವ್ ಎಳ್ಳಿ ಇಸಿಕೊಂಡು ಬೇವನ ಕಾಳಮ್ಮನ ಭಕ್ತಿ ನೋಡ್ಕೊಂಡು ಬಾವೋಗುವಂತವರೇ ಮಹಾದೇವ. ಗುರುಪಾದಿವೆ ಯಾವ ಚಾಕ್ರಿ ಹೇಳ್ದಾಗ ಅದು ನಿಮ್ ಪಾದವತ್ತು ಮಗನ ಆಯ್ತೇನೆ. ಬೇವನ ಕಾಳಮ್ಮನ ವಿಚಾರವನ್ನು ಮಾತ್ರ ನನ್ನ ಕಿಮಿಕರಣಿ ಕೇಳಿವ್ಯಾರಿ ಸ್ವಾಮಿ. ಯಾಕೋ ನನ್ನ ಕಂದ ಕಾರಯ್ಯ ಸ್ವಾಮಿ, ಬೇವನ ಕಾಳಮ್ಮ ನಮ್ಮಂತ ಭಿಕ್ಷಿಕರು ಮನೆ ಬಾಗಿಲ ಬತ್ತರ ಅಂತ ಹೇಳಿಬಿಟ್ಟು ಬಾಗಿಲಲ್ಲಿ ಕಚ್ಚುವಂತ ನಾಯಿ ಕಟ್ಟಿದ್ದಾಳೆ, ಗುದ್ದು ಒಂದು ಓರಿ ಕಟ್ಟಿದ್ದಾಳೆ, ದೊಣ್ಣೆ ಕೊಟ್ಟಿ ಆಳುಗಳನ್ನು ಕಡೆ ಬಾಗಿಲು ಕಾವಲು ಮಡಗಿದ್ದಾಳೆ. ಅವಳ ಅಟ್ಟಿ ಒಳಕ್ಕೆ ಹೋಗಿ ನಾನು ಭಿಕ್ಷಾ ಸಾರವಂತ ರೀತಿ ಹಂಗಪ್ಪ ನನ್ನ ಕಂದ ಕಾರಯ್ಯ, ಇಷ್ಟಕ್ಕೆ ಭಯಪಡ್ತಾ ಇದೆಯಾ? ನಾನೇ ಹೋಗಿದ್ ಬರ್ತೇನಪ್ಪ. ಬೇವನ ಕಾಳಮ್ಮನ ನಿಜ ಭಕ್ತಿ ದುಡಿಮನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು 7 ಮಲೆ ಮಹದೇಶ್ವರ ಮುತ್ತಿನ ಒಳಗೆ ಮುಂಗೈಲಾಧಾರ ಮಾಡ್ಕೊಂಡು ನಾಗಬೆತ್ತ ಬಲಗೆ ಹಿಡ್ಕೊಂಡು ಬಂಕಾಪುರಿ ಶ್ರವಣನ ಕೊಂದಂತ ಮಹಾ ಇದ್ರುಳ್ತವನ್ನ ಮುತ್ತಿನ ಜೋಳವನ್ನು ಮಡಿಕೊಂಡು ನಮ್ಮಪ್ಪ ಹಾಜಿ ಮಹದೇಶ್ವರ ಕಾರಯ್ಯ, ನಾನು ಬೇವನ ಕಾಳಮ್ಮನ ಭಕ್ತಿ ನೋಡ್ಕೊಂಡು ಬರಗಂಟ ನನ್ನ 7 ಮಲೆ ಕೈಲಾಸ ಬಹು ಜ್ವಾಕೆ ಅಂತವರೇ ಮಹಾದೇವ. ಕಾರಯ್ಯನವರಿಗೆ ಬುದ್ಧಿ ಹೇಳ್ಬಿಟ್ಟು 7 ಮಲೆ ಮಹದೇಶ್ವರ ಗುಡಿ ಬಿಟ್ಟು ಗುಂಡಾರ ಬಿಟ್ಟು ಚಪ್ಪರದ ಮಾಳಿಗೆ ವೀರತ್ತಗಟ್ಟೆ ಮಜ್ಜನದ ಬಾವಿಯನ್ನು ಬಿಟ್ಟು ಆನೆ ದಿಮ್ಮನ ಬಾರಿ ಎತ್ತಿ ದೊಡ್ಡ ಹಾಲಳ ಚಿಕ್ಕ ಹಾಲಳವನ್ನು ಕಡದು ರಾಮವನ ಕೊಳನ್ನು ಬಿಟ್ಟು ರಂಗನೊಡ್ಡನ್ನು ಕಡದು ಏಕಾಂಗಿ ವಸ್ತಿ 7 ಮಲೆ ಮಹದೇಶ್ವರ ಕಡ್ಡಿ ಮಾಳಕಾಣೆ ಏಕಾಂಗಿ ಒಳಗೆ ಬೇವನಟ್ಟಿ ಹತ್ರಕ್ಕೆ ಬಂದಿದ್ದಾರೆ. ಬೇವನಟ್ಟಿ ಹತ್ರ ಬಂದು ನಿಂತುಕೊಂಡು ನೋಡಿದ್ರು. ಕಾರಯ್ಯನವರು ಹೇಳಿದ ಮಾತು ನಿಜವಾಯಿತು.
ಅಟ್ಟಿ ಬಾಗಲಲ್ಲಿ ಕಚ್ಚುವಂತ ನಾಯಿ ಕಟ್ಟಿದೆ, ಗುದ್ದುವಂತ ಓರಿ ಕಟ್ಟಿದೆ, ಕಡೆ ಬಾಗಲು ದೊಣ್ಣೆ ಹಿಡ್ಕೊಂಡು ಹಾಳುಗಳ ಕವಲಾಗ ನಿಂತವ. ಅವಳ ಅಟ್ಟಿ ಒಳಕ್ಕೆ ಹೋಗಿ ಸಾಧ್ಯವಿಲ್ಲವಂತೆ. ಮಹದೇಶ್ವರ ನೋಡ್ಬಿಟ್ಟು ಒಂದು ಮುತ್ತುನ ಜೋಳ ಕೈ ಹಾಕಿ ಅವರು ಮಂಕನ ಬೂದಿ ಚೆಲ್ಲವರೇ ಮಹಾದೇವ. ಯಾವಾಗ ಮಂಕನ ಬೂದಿಯನ್ನು ಚೆಲ್ಲಿದ್ರು ಮಹದೇಶ್ವರ, ಕಚ್ಚುವಂತ ನಾಯಿ ಮಾತಾಡಲಿಲ್ಲ, ಗುದ್ದುವಂತ ಓರಿ ಮಾತಾಡಲಿಲ್ಲ, ಬಿಚ್ಚಿಗತ್ತಿ ಪಾರದವರು ಮಾತಾಡಲಿಲ್ಲವಂತೆ. ಮಹದೇಶ್ವರ ಏನು ಮಾಡಿದ್ದಾರೆ, ಬೇವನೊಟ್ಟಿ ಒಳಗೆ ಹೋಗಿ ನಡಟ್ಟಿ ಒಳಗೆ ನಿಂತುಕೊಂಡು ಯಾರೋ ನನ್ನ ಕನ್ನ ಮನೆ ಒಳಗೆ ಹೆಣ್ಣು ಮಗಳೇ ಭಿಕ್ಷೋ ಭಿಕ್ಷು ಅಂತ ಹೇಳಿ ಅವರು ಪಂಚೈದಕ್ಷರವ ಧರ್ಮಸಾರವರೇ ಮಹಾದೇವ. ದೇವನ ಕಾಳಮ್ಮನಿಗೆ 7 ಮಂದಿ ಸೊಸೆಯರು, 6 ಜನ ಸೊಸೆಯರು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಲಂಬಾಡಿ ಜುಂಜೆಗೊಂಡ ಮಗಳು ಹಿರಿ ಸೊಸೆ ದ್ಯಾವಾಜಮ್ಮ. ದೇವನಟ್ಟಿ ಮದುವೆ ಆಗಿದಲ್ಲ, ಅವಳು ಕಂಚಿನ ಕೈಲಿ ಹಿಡ್ಕೊಂಡು ಯಾವಾಗಲೂ ಈಗ ಹಸಿ ಕರುವನ್ನು ಬಿಟ್ಟುಕೊಂಡು ಹಾಲು ಕರಿತಾ ಕುಂತವಳೆ. ಭಿಕ್ಷೆ ಬಂದರೆ ಲಕ್ಷ್ಮಿ ಇಲ್ಲವಂತೆ, ದಾನ ಬಂದ್ರೆ ಜ್ಞಾನವೇ ಇಲ್ಲವಂತೆ. ಎಲ್ಲ ಮನೆ ಒಳಗೆ ಕೆಲಸ ಮಾಡ್ತಿದ್ದಾರೆ. ದ್ಯಾವಾಜಮ್ಮ ಹಾಲು ಕರಿತು ಕುಂತಿದ್ದಾಳೆ. ಓಹೋ, ನೋಡ್ದ ನಾನು ಭಿಕ್ಷೆ ಬಂದರೆ ಒಬ್ಬರೂ ಮಾತಾಡಲಿಲ್ಲವಲ್ಲ. ಆಲಂಬಾಡಿ ಜುಂಜೆಗೊಂಡ ಮಗಳು ದ್ಯಾವಾಜಮ್ಮ ಹಸ ಕರಿತಾ ಇದ್ದಾಳೆ ಅಂತ ಮಹಾದೇವ ಆಶೀಗೊಂದು ಇಗ್ಗಣ ಕೊಡಬೇಕು. ಆಗಲಾರ ದ್ಯಾವಾಜಮ್ಮ ಮಾತಾಡಿಸ್ತೋಳು, ಮಾತಾಡಿಸಿಕೆಲು ಕಾಣಂತ ಹೇಳಿಬಿಟ್ಟು ಬಲ್ದ ಪಾದ ಮುಂದಕ್ಕೆ ಮಡಗದಂತೆ, ಎಡದ ಪಾದ ಎತ್ತಿ ಹಿಂದಕ್ಕೆ ಮಡಗದಂತೆ. ಬಲ್ದ ಪಾದದಲ್ಲಿ ಹಾಕಿ ಒಂದು ಬಾರಿ ಜಂಗು ಗಲೀರನ್ನು ಮಡದಂತೆ, ಎಡದ ಪಾದ ಹಾಕಿ ಎಳವಾರಿ ಜಂಗು ಜಲೀರನ್ನು ಮಡದಂತೆ. ಅಟ್ಟಿ ಇದನ್ನೆಲ್ಲ ಬೆದ್ರು ಬಿಡುವಂತೆ, ಪಟ್ಟಿಯಲ್ಲಿ ಕುರಿಗಳೆಲ್ಲ ಬೆದ್ರು ಬಿಡುವಂತೆ. ಎಂಡಿಗೆ ಮೇಲೆ ಆ ಜಲಗ ಮನೆ ಬೆಳೆಯ ಸಹ ಪಟ್ಟಿಯನ್ನು ಒದ್ದು ಬಿಟ್ಟು ಮುಂದಕ್ಕೆ ನಿಂಗಣಿಸ್ಬಿಡ್ತು. ಮುತ್ತಿನ ಪಟ್ಟಿ ಬಳೆ ಎಲ್ಲ ಹೊಡೆದೋಯ್ತಂತೆ. ಚಿನ್ನದ ಕಡಗವೆಲ್ಲ ತೆಗ್ದು ನುಗ್ಗಕ್ಕೆ ಆಗೋಯ್ತು. ಮಂಡಿ ಎಲ್ಲ ಕಿತ್ತೋಯ್ತಂತೆ, ಮೊಳಸಂದೆಲ್ಲ ತರದೋಯ್ತಂತೆ. ದ್ಯಾವಾಜಮ್ಮ ಎದ್ದಿ ಇದೇನು ಕಾರಣನಲ್ಲ, ಯಾರೋ ಜಂಗಮರ ಬಂದು ಜಂಗನ ಶಬ್ದ ಮಾಡಿಬಿಟ್ರು. ಅಟ್ಟಿ ದೇವಾಗಲಿಗೆ ದನಗಳೆಲ್ಲ ಬೆದರು ಬಿಟ್ಟವಲ್ಲ, ಕರಿವಂತ ಆಶಾ ಒದ್ದು ಬಿಡ್ತಲ್ಲ, ಏನು ಮಾಡ್ಲಿ ನಿಂತು ದ್ಯಾವಾಜಮ್ಮನವ್ರು ಓಡ್ ಬಂದ್ರು. ನಮ್ಮ ಮತ್ತೆ ಬೇವನ ಕಾಳಮ್ಮನಟ್ಟಿಗೆ ಯಾರೂ ಜಂಗಮರು ಬರ್ಲಿಲ್ಲ. ನಾನು 7 ವರ್ಷದ ಮಗಿನಲ್ಲಿ ಮದುವೆಯನ್ನು ಮಾಡ್ಕೊಂಡು ಬೇವನಟ್ಟಿ ಕಾಲ ಹಾಕದೆ ಒಬ್ರಾರು ಜಂಗಮರು ಬಂದು ಭಿಕ್ಷುವನು ಕೇಳನಿಲ್ಲ. ಇವತ್ತು ಜಂಗನ ಸಬತ್ವ ಆಗ್ತದಲ್ಲ ಅಂತ ದ್ಯಾವಾಜಮ್ಮ ಓಡ ಬಂದು ಸ್ವಾಮಿಯವರು ನಿಂತಿದ್ದರೆ, ನೀವು ಯಾವ ನಾಡವರಪ್ಪ ಜಂಗಮರ? ದ್ಯಾವಾಜಮ್ಮನವರು ಮಾತನ್ನು ಕೇಳಿ ಮಹದೇಶ್ವರ, ನನ್ನ ಕಂದ ನನ್ನೂರು ನನ್ನ ಸ್ಥಳ ಕೇಳ್ತೀಯ? ನನ್ನ ಕಂದ ನಾನು ಹುಟ್ಟಿದ ಉತ್ತರ ದೇಶ, ಬೆಳೆದ ಕತ್ತಲ ರಾಜ್ಯ, ಇರುವ ದಜ್ಜಿಪುರ ಮಾವಟಳ್ಳಿ ಗೇಣಗಲಾದಿ ಸರ್ಪನ ಕಾಟ, ಗಂಡೂಲಿ ಕಾಟ ನನ್ನ ಕಂದ. 7 ಮಲೆ ಕೈಲಾಸದಲ್ಲಿ 7 ಬಾಯಿ ಉನ್ನತದಲ್ಲಿ ನಾನು ಹೊರಗಿದ್ದೆನಮ್ಮ. ನಿಮ್ಮಪ್ಪನ ಮನೆ ಉದ್ಧಾರ ಮಾಡದಂತ ನಾನು 7 ಮಲೆ ಮಹದೇಶ್ವರ ಅಂತವರೇ ಮಹಾದೇವ. ಗುರುಪಾದಿವೆ ನಮ್ಮಪ್ಪನ ಮನೆ ದೇವರು, ನಮ್ಮಪ್ಪ ಹಾಜಿ 7 ಮಲೆ ಮಹದೇಶ್ವರ. ನಮ್ಮತ್ತೆ ಬೇವನಕ್ಕೆ ಆಳಿಕ ಬಹಳ ಕೆಟ್ಟು ಹೊಡಲು ಸ್ವಾಮಿ. ಈ ಬೇವನಟ್ಟಿಗೆ 10 ಬಂದ್ರಿ. ನಮ್ಮಪ್ಪ ಜುಂಜೆಗೌಡರ ಮನೆ ಒಳಗೆ ಏನು ಕಮ್ಮಿ ಆಗಿತ್ತು ನಿಮಗೆ? ಏನು ಕೇಳಿದ್ರು ಕೊಡ್ತಿದ್ರಲ್ಲ ಸ್ವಾಮಿ. ಈ ಬೇವನ ಕಾಳಮ್ಮನಟ್ಟಿಗೆ ಯಾತಕ್ಕೆ ಬಂದ್ರಿ? ನನ್ನ ಕಂದ ಬೇವನ ಕಾಳಿಗೆ ಭಾಗ್ಯ ಕೊಟ್ಟಿ 12 ವರ್ಷ ಆಯ್ತು. ಅವಳು ಭಕ್ತಿ ನೋಡಿತ್ತಿಲ್ಲ. ಅವಳು ಭಕ್ತಿ ನೋಡ್ಕೊಂಡು ಹೋಗಂತ ಮೈದ ನನ್ನ ಕಂದ. ನಿಮ್ಮತ್ತೆ ಬೇವನ ಕಾಳಮ್ಮ ಎಲ್ಲೋಗಿದ್ದಾಳೆ ಸ್ವಾಮಿ? ನಮ್ಮತ್ತೆ ಬೇವನ ಕಾಳಮ್ಮ 7ನೇ ಕಣಕ್ಕೆ ಹೋಗಿದ್ದಾಳೆ. 7ನೇ ಕಣದಲ್ಲೇ ನಮ್ಮತ್ತೆ ಹೋಗಿ ಕುಂತಿದ್ದಾಳೆ ಸ್ವಾಮಿ. ನನ್ನ ಕಂದ 7ನೇ ಕಣಕ್ಕೆ ಹೋಗಬೇಕು. ನಿಮ್ಮತ್ತೆ ಭಕ್ತಿ ನಿಜಾಂಶ ನೋಡ್ಕೊಂಡು ಬರಬೇಕು. 7ನೇ ಕಣ ಸ್ವಲ್ಪ ತೋರಿಸುವಂತವರೇ ಮಹಾದೇವ.
ಮಹಾದೇವಿ ಮತ್ತೆ ಬೇವನ ಕಾಳು ನೆಟ್ಟಿಗೆ ಹೋಗಬ್ಯಾಡಿ, ಇವಾಗಲೇ ಎಳ್ಳನ ಕಣಕ್ ಹೋಗಬ್ಯಾಡಿ ಸ್ವಾಮಿ, ಬಹಳ ಕೆಟ್ಟವಳು ಗುರುಪಾದವಿ, ನನಗಂತ ಪರವಿಲ್ಲಮ್ಮ, ಭಯಪಡಬೇಡ, ಎಳ್ಳನ ಕಣಕ ದಾರಿ ತೋರಿಸು ಸ್ವಾಮಿ, ನಡೀರಿ ಅಂತ ಹೇಳಿಬಿಟ್ಟು ಕಂಕಳಿಗೆ ಚೆವರಿ ಏರಿಕೊಂಡು ಜಾಲದ ಕೊಳಕ ಬರವಳಿಂಗೆ 7 ಮಲೆ ಮಾದೇವನನ್ನು ಒಂದು ಕರ್ಕೊಂಡು ಬಂದೆ. ಜಾಲದ ಕೊಳಗೆ ಏರಿ ಹಾಲು ಬಂದು ನಿಂತುಕೊಂಡು ಸ್ವಾಮಿ ನಮ್ಮತ್ತೆ ಬೇವನ ಕಾಳಮ್ಮ ನೋಡಿ ಇದೇ ಕಣದಲ್ಲಿರುದು ಅಂತ ಎಳ್ಳನ ಕಣ ತೋರಿಸಿಬಿಟ್ಟು ದ್ಯಾವಾಜಮ್ಮ ನೀರು ಹೊತ್ತುಕೊಂಡು ಮನೆಗೆ ಬಂದುಬಿಟ್ಟು ಮಹದೇಶ್ವರ ನೋಡಿದ್ರು ಬೇವನ ಕಾಳಮ್ಮ ತೂಗ ಮಂಚದ ಮೇಲುವರೆಗಿದ್ದಾಳೆ. 337 ಪಲ್ಲ ಎಳ್ಳು ಬೆಳೆದು ಬುಗುರು ರಾಶಿ ಹಾಕಿದೆ, ಮೆರಕಡ್ಡಿ ಮಧ್ಯದಲ್ಲಿ ನೆಟ್ಟಿದೆ. ನಮ್ಮ ಪಾಜಿ ಮಹಾದೇವ ನೋಡಿಬಿಟ್ಟು ಹತ್ತು ಕಾಣದಾಗ ಒಂದು ತಿಳಿದು ಪೆದ್ದ ಜಂಗಮರ ಆಗಿ ಬೇವನ ಕಾಳಮ್ಮನ ಎಳ್ಳನ ಕಣಕ್ಕೆ ಬಂದವರೇ ಮಹಾದೇವ. ಕಾಳಮ್ಮ ಇರಮಂತ ಎಳ್ಳನ್ನು ಕಣದ ಮುಂಭಾಗದಲ್ಲಿ ಬಂದು ನಿಂತುಕೊಂಡು 7 ಮಲೆ ಮಾದೇಶ್ವರ ಯಾರೋ ನನಕಂದ ಕಣದಲ್ಲೇ ಭಿಕ್ಷೋ ಭಿಕ್ಷುಕು ಹಾರಣ್ಯ ಅಂತ ಹೇಳಿ ಅವರು 5 ಅಕ್ಷರ ಧರ್ಮ ಸಾರವರೇ ಮಹಾದೇವ. ಬೇವನ ಕಾಳಮ್ಮನವರಿಗೆ ಭಿಕ್ಷೆ ಬಂದರೆ ಲಕ್ಷ್ಯವೇ ಇಲ್ಲವಂತೆ, ದಾನ ಬಂದ್ರೆ ಜ್ಞಾನವೇ ಇಲ್ಲವಂತೆ, ನೀಡಿದ ಕಾಲ ತೆಗೆದಂತ ತೂಗ ಮಂಚ ಬಿಟ್ಟಿಳಿದಿಲ್ಲವಂತೆ, ತೂಗ್ತವರಿಗಿದ್ದಾಳೆ ಬೇವನ ಕಾಳಮ್ಮ. ಓಹೋ, ಬೇವನ ಕಾಳಮ್ಮ ನಿದ್ರೆ ಒಳಗಿರಬೇಕು, ಏಕಪಕ್ಕಸ್ಥದಲ್ಲಿ ಅವಳನ್ನು ಪಾತಾಳ ತುಳಿಬಾರದು, ಅವಳ ಸತ್ಯವನ್ನ ಇನ್ನೂ ಸ್ವಲ್ಪ ಹೊತ್ತಿನ ಪರೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಯಾರೋ ನನ್ನ ಕಂದ ಕಣದಲ್ಲಿ ಹೆಣ್ಣು ಮಗಳೇ, ನಾನು ಬಂದು ಬಹಳ ಒತ್ತಾಯಿತಲ್ಲೋ ನನ್ನ ಕಂದ, ನಿನ್ನ ಮುತ್ತೈದ ಭಿಕ್ಷಾ ನೀಡಮ್ಮ. ಬೇವನ ಕಾಳಮ್ಮನವರು ಎಷ್ಟು ಹೊತ್ತಿನ ಮೇಲೆ ಭಿಕ್ಷೆವೆಂದು ಸಬತಾ ಕಿಮಿ ಕಂದು ಕೇಳಿ ಎಳ್ಳಷ್ಟು ಬೆಳಕಂತೆ 6 ಗಳಿಗೆ ಮೇಲಂತೂ ನೋಡಿದ್ದಾಳೆ, 3 ಗಳಿಗೆ ಮೇಲೆ ಮುಕ್ಕೂರು ಕಳಿದು ಕುಂತಿದ್ದಾಳೆ. 7 ಮಲೆ ಮಾದೇವನ ಮುಖವನ್ನ ಅಮ್ಮ ದೃಷ್ಟೇಸಿ ನೋಡವಳೆ ಕಾಳಮ್ಮ. ಮಲೆ ಮಾದೇವನ ಮಕ್ಕವನ್ನು ನೋಡಿಬಿಟ್ಟು ಬೇವನ ಕಾಳಮ್ಮ ಏನಲ್ಲ ಪರದೇಶಿ ಮುಂಡೆ ಮಗನ ಜಂಗೂಮ, ಇನ್ನೂ ನಾನಿದ್ದಿ ಕೈ ಕಾಲ ಮಕ್ಕವನ್ನು ತೊಳೆದಿಲ್ಲ, ರಾಶಿಕ ಪೂಜೆ ಮಾಡಿಲ್ಲ, ನನ್ನ ಮನೆ ದೇವರು ಎಳ್ಳೆತ್ತು ಮಡಗಿಲ್ಲ, ಬಂಡಿಗೆ ಎಳೆತು ಮಿರುಗಲ ಜಂಗೂಮ, ಒತ್ತನಂತೆ ಬಂದು ಊರ್ ಮುಂದಲ ಕರು ಕನ್ನಂಗೆ ನನ್ನ ಎಳ್ಳನ್ನು ಕಣದಲ್ಲಿ ಬಂದು ನಿಂತುಕೊಂಡು ಭಿಕ್ಷವನ್ನು ಕೇಳ್ತಾ ಇದ್ದೆ. ಒಂದಿಡಿ ಭಿಕ್ಷವನ್ನು ಒಬ್ಬರಿಗೂ ದಾನ ಕೊಡಿಗಿಲ್ಲ, ನನ್ನ ಎಳ್ಳನ್ನು ಕಣ ಬಿಟ್ಟು ಮುಂದಕ್ಕೆ ಕಡದು ಹೋಗುವಂತವಳೆ ಕಾಳಮ್ಮ. ಬೇವನ ಕಾಳಮ್ಮನವರ ಮಾತನ್ನು ಕೇಳಿ ಮಹದೇಶ್ವರ ಏನೋ ನನ್ನ ಕಂದ ಬೇವನ ಕಾಳಮ್ಮ, ನನ್ನ ಅರ್ಧಿಯಶೆಯನ್ನು ಬೇಡ, ಪರ್ದಿಯಶೆಯನ್ನು ಬೇಡ, ರುಬುಮನಿ ಋಷುಮನಿ ಅಟ್ಟುಮನಿ ಜಟ್ಟುಮನಿ ಬೇಡ, ಭಾಗ್ಯವನ್ನು ಕೊಟ್ಟು ಮಹದೇಶ್ವರ ಮೈದಾರ ಅಂತ ಹೇಳಿಬಿಟ್ಟು ಅಚ್ಚಾರ ಬಳ್ಳ ಎಳತಂದಿ ಎಚ್ಚಾಳದ ನನ್ನ ಮುತ್ತುಂಜೋಳು ನೀಡಿಬಿಟ್ಟು ನನ್ನ ಜಂಗನ ಪಾದ ಮುಟ್ಟಿ ನನ್ನ ಲಿಂಗ ಕ್ಷಣಾರ್ತಿಯನ್ನು ಮಾಡಿ ನನ್ನ 7 ಮಲೆ ಗಂಟ ಬೆಳಗಮ್ಮ. ಪರದೇಶಿ ಮುಂಡೆ ಮಗನ ಜಂಗೂಮ, ನನ್ನ ಎಳ್ಳನ ರಾಶಿ ನೋಡಿ ನಿನ್ನ ಕಣ್ಣಿಗೆ ಕಗ್ಲಿ ಮುಳ್ಳು, ಕಾರ್ಯ ಮುಳ್ಳು, ಎಳ್ಸಿ ಮುಳ್ಳು ಬಡ್ದಂಗ ಆಯ್ತೇನು, ಹೊಟ್ಟೆ ಉರಿಯಲ್ದೆ ಅಚ್ಚಾರ ಬಳ್ಳಿ ಎಳ್ಳು ಕೊಡುವಂತ ಕೇಳ್ತೀಯ. ನಿಮ್ಮವು ನನ್ನ ಸವತಿ ಏನಾರು ಬಂದು ನನ್ನ ನಟ್ಟಿ ಕಸ ಗುಡಿಸಿ ಸಾಕಾಗಿತ್ತು ಜಂಗೂಮ, ಅದಕ್ಕೇನಾರು ಕಂಬಳ ಕೊಟ್ಟಿಲ್ಲ 6 ಬಳ್ಳ ಎಳ್ಳು ಕೊಡುವಂತ ಕೇಳ್ತೀಯ. ಅದು ಹೋದ್ರೆ ಜಂಗೂಮ, ನೀನೇನಾರು ಬಂದು ನನ್ನ 77 ಮಂದಿ ಜೀತಗಾರರು 7 ಮಂದಿ ಗಂಡು ಮಕ್ಕಳೊಂದಿಗೆ ಮೇಳಿ ಹಿಡ್ಕೊಂಡು ನನ್ನ ಬಾಣಗಾರ
ಕೆಬ್ಬೆ ಒಲವನ್ನು ಉತ್ತಿ ನಿನ್ನಿಂಬಡಿ ನರವಲೆ ಸೇದಿಗಿತ್ಲ ಮುಂಡೆ ಮಗನೆ ಅಜ್ಜಿಗೊಂದು ಮಗೆ ರಗತಕ್ಕಿದ್ದೇನೆ ಜಂಗೂಮ 8 ನಮಗೆ ನೀರು ಕುಡ್ತಿದ್ದೇನು ಮುಂಡೆ ಮಗನೆ ಅದು ಅಲ್ಲದೆ ನಿನ್ನ ಇಡ್ತಿ ಏನಾರು ಬಂದು ನೀನ್ ಉಳಾತವಕ್ಕೆ ಇಟ್ಟು ಒತ್ತಿ ಒತ್ತಿ ಅವಳು ನತ್ತಿ ಕೂದೆಲ್ಲ ಉದುರೋಗಿತ್ಲ ಮುಂಡೆ ಮಗನೆ ಅದಕ್ಕೇನಾರು ಕಂಬಳವನ್ನು ಕೊಟ್ಟಿಲ್ಲ ಹಾರಬಳ್ಳ ಎಳ್ಳು ಕೊಡುವಂತ ಕೇಳ್ತೀಯ ನನ್ನ ಕಣ ಬಿಟ್ಟು ಕಡದು ಹೋಗುವಂತವಳೇ ಕಾಳಮ್ಮ ಏನೋ ನನಗಂದ ದೇವನ ಕಾಳಮ್ಮ ಎಡ್ತಿಲ್ದವನಿಗೆ ಎಡ್ತಿ ಮಾಡಿಬಿಟ್ಟೆ ನಮ್ಮ ತಾಯಿ ಬರಬೇಕಾಯ್ತು ನೀನ್ ನೆಟ್ಟಿ ಒಳಗೆ ಕಸ ಗುಡಿಸ್ಬೇಕಾಗಿತ್ತು ನಾನು ಬರಬೇಕಾಯ್ತು ನಿನ್ನ ಬಾಣಗಾರ ಕೆಬ್ಬೆ ಹೊಲ ಉಳಬೇಕಾಗಿತ್ತು ನಿನ್ನ ಬಾಣಗಾರ ಕೆಬ್ಬೆ ಹೊಲ ಉತ್ತಿ ನನಕಂದ ನನ್ನ ಇಂಬಡಿನ ರಾಶಿಯದೋಗಿ ಅಜ್ಜಿಗೋನ ಮಗೆ ರಕ್ತವನ್ನು ಕಕ್ಕಿ 8 ಮಗೆ ನೀರು ಕುಡಿದಿದ್ರೆ 6 ಬಳ್ಳವಲ್ಲ 12 ಬಳ್ಳ ಹೇಳ್ಕೊಡ್ತಿದ್ದೆ ನಾನು ಬಂದು ನಿನ್ನ ಹೊಲ ಉಳೇನಿಲ್ಲ ನಮ್ಮವ್ವ ಬಂದು ನಿನ್ನಟ್ಟಿ ಕಸ ಗುಡಿಸನಿಲ್ಲ ನನ್ನ ಎಡ್ತಿ ಬಂದು ಇಟ್ಟು ಬರಲಿಲ್ಲ ನನಕಂದ 6 ಬಳ್ಳ ಎಳ್ಳು ಕೊಡಕ್ಕೆ ಹೊಟ್ಟೆ ಉರಿಸಿದೆ ಕಷ್ಟಪಟ್ಟು ಬೆಳೆದಿದ್ದೆ ನನಕಂದ ಅದರಲ್ಲೇ ಇನ್ನು 1 ಬಳ್ಳ ಎಳ್ಳು ನೀನು ಇಟ್ಟುಕೊ ನನಕಂದ ಇನ್ನು 5 ಬಳ್ಳ ಎಳ್ಳು ತಂದಿ ನನ್ನ ಮುತ್ತುಂಜೋಳು ನಡೆದು ಒಂದಾದ್ರೆ ನಿನ್ನ ಗಂಡ ಕೆಂಡಗೌಡನಿಗೆ ಇವಾಗ ಕೊಟ್ಟಿರೋದು ಐಶ್ವರ್ಯ ಎಲ್ಲ ಹೆಚ್ಚಾಳಲ್ಲ ನನಕಂದ ಇದ್ರ ಮ್ಯಾಲೆ 7 ಲಕ್ಷ ಭಾಗ್ಯ ಉಂಟಾಗ್ಲಿ ಅಂತವರೇ ಮಹಾದೇವನ ಮಾತನ್ನು ಕೇಳಿ ಬೇವನು ಕಾಳಮ್ಮ ಗುಳುಗುಳು ನೆಗ್ತಿದ್ದಾಳೆ ಏನಲ್ಲ ಜಂಗೂಮ ನನ್ನ ಗಂಡನಿಗೆ 7 ಲಕ್ಷ ಭಾಗ್ಯ ಕೊಡ್ತೀನಿ ಅಂತ ಹೇಳ್ತೀಯ ಭಾಗ್ಯ ಕೊಡಕ್ಕೆ ಬ್ರಹ್ಮ ಕೆಟ್ಟೋದಿಯೋ ಶಿವ ಕೆಟ್ಟೋದಿಯೋ ನಾರಾಯಣ ಕೆಟ್ಟದಳು ಜಂಗೂಮ ಕಾಡ್ ಕಾಯಿ ಕಿತ್ತಕೊಂಡು ಕತ್ತು ಮನೆ ಹಾರ ಹಾಕೊಂಡು ತಿಪ್ಪೆ ಮ್ಯಾಲ ಬಿದ್ದಿರುವಂತ ಕಂಬಳಿ ತಕೊಂಡು ಜೋಳಿಗೆ ಮಾಡ್ಕೊಂಡು ಹಳ್ಳ ಕಡ್ಡಿ ನಾಗ ಬೆತ್ತ ಮಾಡ್ಕೊಂಡು ನನ್ನ ಕಣದಲ್ಲಿ ನಿಂತ್ಕೊಂಡು ನನ್ನ ಗಂಡನ ಭಾಗ್ಯ ಕೊಡ್ತೀನಿ ಅಂತ ಹೇಳ್ತೀಯ ನನ್ನ ಗಂಡನ ಮ್ಯಾಲ ಇಕ್ಕಬಾರ್ದು ನಾಣಿಕತ್ತೀನಿ ಅದನ್ನಾರು ಕೇಳ್ಕೊಂಡು ನನ್ನ ಕಣ ಬಿಟ್ಟು ಮುಂದಕ್ಕೆ ಕಳೆದು ಹೋಗುವಂತವಳೇ ಕಾಳಮ್ಮ ಏನು ನನಕಂದ ಬೇವನ ಕಾಳಮ್ಮ ನಿನ್ನ ಗಂಡನ ಮ್ಯಾಲ ಏನು ಆಣಿಕತ್ತೀವ ಅಂತ ಕೇಳುದು ಕೇಳಲ ಜಂಗೂಮ ಪ್ರಾತಃ ಕಾಲಕ್ಕಿದ್ದು ನನ್ನ ಗಂಡ ಕೆಂಡೆಗೌಡ ಕೈ ಕಾಲ ಮುಖ ತೊಳಕಂಡು ಈ ಬುದ್ಧಾರಣೆ ಮಾಡಿಕೊಂಡು ನನ್ನ ಗಂಡ ಕೆಂಡೆಗೌಡ ಹಾಲವನ್ನ ಜೇನು ಸಕ್ಕರೆ ಪಾಲ ಪಂಚಮೂರ್ತವನ್ನ ಆನಂದವಾಗಿ ಊಟ ಮಾಡಿಕೊಂಡು ಬೂದಗಂಬಳಿ ಎಗಲ ಮ್ಯಾಲ ಹಾಕೊಂಡು ಹಣ್ಣುಮಟ್ಟು ದೊಣ್ಣೆ ಹಿಡ್ಕೊಂಡು ಎಡಿಮಟ್ಟಿ ಜೋಡಿ ಮೆಟ್ಟಿಕೊಂಡು 7 ಅಟ್ಟಿ ದನ 7 ಅಟ್ಟಿ ಕುರಿ ಬಿಟ್ಟುಕೊಂಡು 7 ಮಂದಿ ಜೀತಗಾರರು ಕಟ್ಟಿಕೊಂಡು ಇಂಬಿ ಮರದೊಡ್ಡಿಗೆ ದನ ಮೇಸಿಕೊಯ್ತಾನೆ ನೀನಂತ ಸತ್ತುವಂತನಾದರೆ ಕೇಳಲ ಜಂಗೂಮ ಕಾಡಿನಲ್ಲಿರುವಂತ ಹುಲಿ ಎಲ್ಲ ಬಂದು ನನ್ನ 7 ಅಟ್ಟಿ ದನ 7 ಅಟ್ಟಿ ಎಮ್ಮೆ 7 ಅಟ್ಟಿ ಆಡನೆಲ್ಲ ಮ್ಯಾನಕ್ಕೊಂದು ಮರಿ ಬಣ ತಿನ್ಕೊಂಡ್ರು ಸರಿ ಅದು ಸಾಲದೆ ಬಂದು ನನ್ನ ಗಂಡ ಕೆಂಡೆಗೌಡ ಇಂಬಿ ಮರದೊಡ್ಡಲ್ಲಿ ಕುಂತಿರ್ತಾನೆ ಇಂಡಿಗೆ ಮೇಲೆ ಗಂಡು ಬರಗ ಬಂದು ನನ್ನ ಗಂಡನ ಎಕ್ಕತ್ತನ ಮೇಲೆ ಕುಂತುಕೊಂಡು ಎತ್ತಿ ಕುಕ್ಕರಿಸಿಬಿಟ್ಟು ಒಕ್ಕಲ್ ರಕ್ತ ಗಟಾಗಂಡು ಕುಡ್ಕೊಂಡು ಸರಿ ಒಬ್ಬಗನ್ನು ಕಂಡ ಓಣಿಗೊಂದು ಕಂಡ ಬಾಣಿಸಿನ ಮುಳುಗೊಂದು ಕಂಡ ಮಾಡ್ಬೋದು ಸರಿ ನಿನಗೆ ಕಡದ ಕಾಳ ಎಳ್ಳ ಕೊಡುವಂತೆ ಕಡದ ಕಾಳು ಎಳ್ಳು ಕೊಡುವಂತ ಮಗಳೆಲ್ಲ ಕಣ್ಣು ಮುಂಡೆ ಮಗನೆ ಹೇಳಲ ಜಂಗೂಮ ನನ್ನ 7 ಮಂದಿ ಜೀತಗಾರರು ಲಬಾಲಬನ ಬಾಯಿ ಬಡ್ಕೊಂಡು ನನ್ನ ಉಲಿಸುವಂತ ಕಣಿಕೆ ಸುದ್ದಿ ತಂದ್ರು ಸರಿ ಯಾಕರಪ್ಪ ಜೀತಗಾರರೇ ಬಾಯಿ ಬಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ದೇವನ ಕಾಳಮ್ಮ ಏನ್ ಹೇಳುವ ತಾಯಿ ನಿನ್ನ ಗಂಡ ಕೆಂಡಪ್ಪನನ್ನ ಕಿರಬ ಕಿತ್ತಾಡ್ಕೊಂಡು ತಿನ್ಕೊಂಡು ಕೂಲಿ ಎತ್ತಿ ಕುಕ್ಕುರ್ಸಿ ಬಿಟ್ಟು ಒಕ್ಕಲ್ ರಕ್ತ ಗಡ್ಡ ಹಾಕೊಂಡು ಕುಡ್ಕೊತ್ತು ಅಂತ ಹೇಳಿದ್ರೆ ಹಂಗಂದ್ರೆ ಏನಪ್ಪಾ ಅಂತ ಲಬಾಲಬನ ಬಾಯಿ ಬಿಡ್ಕೊಂಡು ನನ್ನ ಗಂಡನ ಕಂಡ ಮುಂಡ ಮೂಳೆ ಮಸುಗನೆಲ್ಲ ಆಯ್ಕೊಂಡು ಆಳುದ್ದಳ್ಳ ತೆಗೆದು ಆಳದೊಳಕ್ ಹಾಕ್ಬಿಟ್ಟು ಶಾಲೆಗೆ ಸಮಾಧಿ ಮಾಡ್ಬಿಟ್ಟು ಸಮಾಧಿ ಮುಂದೆ ಕುಂತ್ಕೊಂಡು ಸಿರ್ರಾತ್ರಲ್ಲಿ ಮುಂಡಿ ಆದೆ ಸಮರಾತ್ರಲ್ಲಿ ಮುಂಡಿ ಆದೆ ಮದ್ದಾಂದಲ್ಲಿ ಮುಂಡಿ ಆದೆ ಎಡತ್ನಲ್ಲಿ ಮುಂಡಿ ಆದಿ ಅಂತ ಹೇಳಿಬಿಟ್ಟು ನನ್ನ ಮುತ್ತಿನ ಪಟ್ಟಿ ಬಳೆ ತಗೊಂಡು ನೊರಾರ್ ನರ್ಕ್ಬಿಟ್ಟು ಬಂದ್ರು ಸರಿ ನನ್ನ ಎಳೆ ವಾರಿ ತೆಗೆದು ಮೇಳೆ ಮೇಲೆ ಬಿಸಾಕ್ಬಿಟ್ರು ಸರಿ ನಿನಗೆ ಎಳ್ಳ ಕೊಡುವಂತೆ ಮಗಳಲ್ಲ
ಕಾಳಮ್ಮನವರ ಮಾತನ್ನು ಕೇಳಿ ನಮ್ಮ ಪಾಜಿ ಮಹದೇಶ್ವರ ಏನೋ ನನ್ನ ಕಂದ ಬೇವನ ಕಾಳಮ್ಮ ನಿನ್ನ ಗಂಡ ಕಾಡಗೋದು ನನ್ನ ಕಂದ ಯಾಕೆ ಮುರುగు ಬರದಂಗ ಹಾಕ್ಬೇಕು ಹುಲಿ ಯಾಕೆ ತಿನ್ಕಳಬೇಕು ನೀನ್ ಯಾಕೆ ಮುಂಡಿ ಆಗ್ಬೇಕು ನನ್ನ ಕಂದ ಬೇಡಮ್ಮ ನಿನ್ನ ಬಾಯಲ್ಲಿ ಇಂಥ ಮಾತು ಕಡಿಸಬೇಡ ನಿನ್ನ ಬಾಯಲ್ಲಿ ಕಡ್ದಂಗೆ ಆಗೋಯ್ತದೆ ಶಿವ ಕೊಟ್ಟಿದ್ದ ನಾರಾಯಣ ಕಿತ್ತುಗಳಂದಂಗೆ ಆಗೋಯ್ತದೆ 6 ಬಳ್ಳದಿಂದ 5 ಬಳ್ಳಕ್ಕೆ ಬಂದೆ 5 ಬಳ್ಳನ್ನು ಬೇಡ ನನ್ನ ಕಂದ ಇನ್ನು 3 ಬಳ್ಳ ಎಳ್ಳ ತಂದಿ ನನ್ನ ಮುತ್ತುಂಜೋಳು ಹಿಡಿದ ಒಂದಾದ್ರೆ ಕೇಳುವ ನನ್ನ ಕಂದ ಬೇವನ ಕಾಳಮ್ಮ ನಿನಗೆ 7 ಎಟ್ಟಿ ದನ ಇದೆ 7 ಎಟ್ಟಿ ದನಿನ ಮ್ಯಾಲೆ 7 ಎಟ್ಟಿ ದನ ಎಚ್ಚೊಕ್ಕಲಾಗಲಿ ಅಂತವರೇ ಜಿಂಗುಮ ನನ್ನ 7 ಎಟ್ಟಿ ದನಿನ ಮ್ಯಾಲೆ 7 ಎಟ್ಟಿ ದನ ಎಚ್ಚೊಕ್ಕಲಾಗಲಿ ಅಂತ ಹೇಳ್ತಾ ಇದ್ದೆ ಇವತ್ತೇ ನನ್ನ 7 ಎಟ್ಟಿ ದನಿಗೆಲ್ಲ ದೊಡ್ಡ ರೋಗ ಬಂದು ಕೊಟ್ಟಿಗೆಲ್ಲ ಬಿರುದು ಮನಿಕೊಂಡ್ರು ಸರಿ ನನ್ನ 7 ಎಟ್ಟಿ ಎಮ್ಮೆಗೆಲ್ಲ ನಾಗೇರು ರೋಗ ಬಂದಿ ಕೊಟ್ಟಿಗೆಲ್ಲ ಬಿರುದು ಮನಿಕೊಂಡ್ರು ಸರಿ ನನ್ನ 7 ಎಟ್ಟಿ ಕುರಿಗೆಲ್ಲ ಕಸ್ಕೊಲ್ ರೋಗ ಬಂದು ಕೊಟ್ಟಿಗೆಲ್ಲ ಬಿರುದು ಮನಿಕೊಂಡ್ರು ಸರಿ ನಿನಗೆ ಕಡದ ಕಾಳ ಎಳ್ಳ ಕೊಡವಂತೆ ಕಾಳಮ್ಮನವರ ಮಾತನ್ನು ಕೇಳಿ ನಮ್ಮ ಪಾಜಿ ಮಹದೇಶ್ವರ ಏನೋ ನನ್ನ ಕಂದ ಬೇವನ ಕಾಳಮ್ಮ ನೀನ್ 7 ಎಟ್ಟಿ ದನಿವೆಲ್ಲ ನನ್ನ ಕಂದ ದೊಡ್ಡರು ಬಂದು ಸೊತ್ತು ಹೋದರೆ ನನಗೆ ಬರುವಂತ ಭಾಗ್ಯವೇನು ನನ್ನ ಕಂದ ಕೇಳೋ ನನ್ನ ಕಂದಮ್ಮ ನಿನ್ನಟ್ಟಿ ದನಿವೆಲ್ಲ ಚಂದ ಆಗಿರ್ಲಿ ನಿನ್ನಟ್ಟಿ ಎಮ್ಮೆ ಕುರಿಗಳೆಲ್ಲ ಸುಖವಾಗಿರ್ಲಮ್ಮ 6 ಬಳ್ಳಿಂದ 3 ಬಳ್ಳಕ್ಕೆ ಬಂದೆ 3 ಬಳ್ಳನು ಬೇಡ ಇನ್ನು ನನ್ನ ಕಂದಮ್ಮ 2 ಬಳ್ಳ ಎಳ್ಳ ತಂದೆ ನನ್ನ ಮುತ್ತುಂಜಿಯೋಳು ನಡೆದು ಬಂದಾದ್ರೆ ನನ್ನ ಕಂದ ಬೇವನ ಕಾಳಮ್ಮ ನಿನಗೆ 7 ಜನ ಗಂಡು ಮಕ್ಕಳಿದ್ದಾರೆ ನಿನ್ನ 7 ಜನ ಗಂಡು ಮಕ್ಕಳಿಗೆ ಆಲಂಬಾಡಿ ದ್ವರಸ್ಥಾನ ಉಂಟಾಗ್ಲಿ ಅಂತವರೇ ಜಂಗುಮ ನನ್ನ 7 ಜನ ಗಂಡ ಮಕ್ಕಳಿಗೆ ಆಲಂಬಾಡಿ ದೊರತಾನು ಉಂಟಾಗ್ಲಿ ಅಂತ ಹೇಳ್ತೀಯ ಕೇಳಲಾ ಜಂಗುಮ ನನ್ನ 7 ಜನ ಗಂಡ ಮಕ್ಕಳ ಮೇಲೆ ಇಕ್ಕಬಾರನ್ನ ಹಾಣಿಕತ್ತೆ ಅದನ್ನ ಕೇಳಕೊಂಡು ನನ್ನ ಕಣ ಬಿಟ್ಟು ಅಂತ ಹೇಳ್ತಿದ್ದಾಳೆ ನನ್ನ ಕಂದ ನಿನ್ನ ಮಕ್ಕಳ ಮ್ಯಾಲೆ ಏನು ಹಾಣಿಕತ್ತಮ್ಮ ಅಂತ ಕೇಳಿದ್ರು ಕೇಳಲಾ ಜಂಗುಮ ಪ್ರಾತಃ ಕಾಲಕ್ಕೆದ್ದಿ ನನ್ನ 7 ಜನ ಗಂಡು ಮಕ್ಕಳು 77 ಕಟ್ಸಗಂಡು ಬಾಣಗಾರ ಕೆಬ್ಬೆ ಹೊಲ ಅವಳಕ್ಕೆ ಹೋಯ್ತಾರೆ ಮುಂದಿಲೇ ಉಳುವರು ನನ್ನ 7 ಜನ ಗಂಡು ಮಕ್ಕಳು ಹಿಂದಿಲೇ ಉಳುವರು 70 ಜನ ಜೀತಗಾರ ನನ್ನ ಮುಂದಿಲೇ ಇರುವಳು ಒಂದು ಮಗನಿಗೆ ಮೊಲ್ಲಾಗರ್ ಬಂದ್ರು ಸರಿ ನನ್ನ ಹಿಂದಿಲೇ ಇರುವಂತ ಮಗನಿಗೆ ವಾಂತಿ ಬೇರೆ ಬಂದ್ರು ಸರಿ ನನ್ನ 7 ಜನ ಗಂಡ ಮಕ್ಕಳು ಕಲ್ಲು ಕಡದಿ ಮಣ್ಣು ಮುಕ್ಕಿ ಅಲ್ಲೇ ಪಕ್ಕನ ಪ್ರಾಣ ಬಿಟ್ಬಿಟ್ರು ಸರಿ ನಿನಗೆ ಕಡದ ಕಾಳ ಎಳ್ಳ ಕೊಡುವಂತೆ ಬೇವನ ಕಾಳಮ್ಮನವರ ಮಾತನ್ನು ಕೇಳಿ ನಮ್ಮ ಪಾಜಿ ಮಹದೇಶ್ವರ ಏನೋ ನನ್ನ ಕಂದ ಬೇವನ ಕಾಳಮ್ಮ ನಿನ್ನ ಮಕ್ಕಳು ನನ್ನ ಕಂದ ಬಾಣಗಾರ ಕೆಬ್ಬೆ ಹೊಲ ಹೊಳಕ್ ಹೋದವರು ನನ್ನ ಕಂದ ಯಾಕೋ ನನ್ನ ಕಂದ ಕಾಡುಗೋದ್ರು ಊರಿಗೆ ಬರ್ದಂಗ ಆಗಬೇಕು ನಿನ್ನ ಮಕ್ಕಳು ನನ್ನ ಕಂದ ಸುಖವಾಗಿರ್ಲಮ್ಮ ನಿನ್ನ ಸೊಸೆಯರಿಗೆ ಗಂಡದಿರಾಗಿರ್ಲಿ ಬೇಡ ನನ್ನ ಕಂದ ಬೇವನ ಕಾಳಮ್ಮ ನಿನ್ನ ಬಾಯಲ್ಲಿ ಕಡದಂಗೆ ಆಗೋಯ್ತದೆ 6 ಬಳ್ಳಿಂದ 2 ಬಳ್ಳಕ್ಕೆ ಬಂದು 2 ಬಳ್ಳನು ಬೇಡ ಇನ್ನು 1 ಬಳ್ಳ ಎಳ್ಳ ತಂದಿ ನನ್ನ ಮುತ್ತುಂಜೋಳು ಹಿಡಿದು ಒಂದಾದ್ರೆ ನಿನ್ನ 7 ಜನ ಸೊಸೆಯರಿಗೆ ಗಂಡ ಮಕ್ಕಳ ಭಾಗ್ಯ ಉಂಟಾಗಲಿ ಅಂತವರೇ ಗಂಡ ಮಕ್ಕಳ ಗನ ಭಾಗ್ಯ ಉಂಟಾಗಲಿ ಎಂದಾಗ ದೇವನ ಕಾಳಮ್ಮನ ಮಾತು ಕೇಳಿ ನಮ್ಮ ಪಾಜಿ ಮಹದೇಶ್ವರ ಗಂಡ ಮಕ್ಕಳ ಗನಭಾಗ್ಯ ಉಂಟಾಗಲು ಮಂದಾಗ ಏನಲ್ಲ ಜಂಗೂಮ ನನ್ನ 7 ಜನ ಸೊಸೆಯರಿಗೆ ಗಂಡು ಮಕ್ಕಳ ಗನಭಾಗ್ಯವಾಗಲಿ ಅಂತ ಹೇಳ್ತೀನಿ ನನ್ನ ಸೊಸೆಯರ ಮ್ಯಾಲಿಕ್ಕ ಬಾರ ನಾಣಿಕತ್ತೀನಿ ಅದನ್ನ ಹಾರಿ ಕೇಳ್ಕೊಂಡು ನನ್ನ ಕಣ ಬಿಟ್ಟು ಕಡದು ಹೋಗುವಂತವಳೇ ಕಾಳಮ್ಮ
ನಿನ್ನ ಸೊಸೆಯರ ಮೇಲೆ ಏನು ಆಣೆ ಕತ್ತಿಮ್ಮ ಅಂತ ಕೇಳಿದ್ರು. ಕೇಳಲ ಜಂಗೂಮ, ನನ್ನ 7 ಮಂದಿ ಸೊಸೆಯರಿದ್ದಾರೆ. ನಿಂಗಾಜಿ, ನೀಲಾಜಿ, ಚೆನ್ನಾಜಿ, ಸುವರ್ಣೆ, ಪದ್ಮಾವತಿ ಎನ್ನುಬಿಟ್ಟು ಎಲ್ಲಾರಿಗಿಂತ ಹಿರಿಯವಳು ಹಾಲಂಬಾಡಿ ಜುಂಜಪ್ಪನ ಮಗಳು ಸೂರ್ಣದೇವಾಜಮ್ಮ. ನನ್ನ 7 ಜನ ಸೊಸೆಯರು ಕೈಕಾಲು ಮಕ ತೊಳಕಂಡು ಬಾಚಿ ಬಗ್ತರದ ಎತ್ತಿ ಅಣಗಂಟು ಬಿಡ್ಕೊಂಡು ಅಣಿಯಲು ಕುಂಕುಮದ ರೇಖೆ ಧರಿಸಿಕೊಂಡು ಚಿನ್ನ ಬೆರಳಿ ಚೆವಿ ತಗೊಂಡು ಕಂಕಳಲ್ಲಿ ಎರಿಯಕೊಂಡು ಊರಂಕದಲ್ಲಿರುವಂತಹ ಜಾಲದ ಕೊಳಗ ನೀರು ಹೋಯ್ತಾರೆ. ನೀರು ಸೇತುಕೊಂಡು ಕಂಕಳ ಎರಿಯಕೊಂಡು ನತ್ತಿ ಮ್ಯಾಲ್ಚೆವರಿ ಒತ್ತಕೊಂಡು 7 ಜನ ಸೊಸೆಯರು ಬರ್ತಿದ್ರೆ ಒಬ್ಬೊಬ್ಬರು ಸೇರು ಕಾಲ ಮ್ಯಾಲ್ ಬಿದ್ರು ಸರಿ. ಅವರವರಿಗೆ ಜಗಳ ಬಂದಿ ಅವರವ್ರ ಮುಂದೆಲೆ ಕಿತ್ತಿ 3 ಬತ್ತಿ ಮಾಡ್ಕೊಂಡ್ರು ಸರಿ. ಅವ್ರಿಗೆ ಕಿಮಿ ಕಿತ್ತಿ ಕಿರುಬಳಿಗೆ ಇಕ್ಕೊಂಡ್ರು ಸರಿ. ಒಡೆದ ಆಡ್ಕೊಂಡು ಕಚ್ಚ ಆಡ್ಕೊಂಡು ಬಂದಿ ನನ್ನ ಊರಂಕದಲ್ಲೇ ಲೈನಿಗೆ ಕಲ್ಲಾಗಿ ನಿಂತ್ಕೊಂಡ್ರು ಸರಿ. ನಿನಗೆ ಎಳ್ಳ ಕೊಡುವಂತೆ ಏಳಮಲೆ ಮಹಾದೇಶ್ವರ ಬೇವನ ಕಾಳಮ್ಮನ ಮಾತನ್ನು ಕೇಳಿ ನನ್ನ ಕಂದ ಬೇವನ ಕಾಳಮ್ಮ ನಿನ್ನ ಸೊಸೆಯರು ನನ್ನ ಕಂದ ಜಾಲದ ಕೊಳಗ ನೀರು ಹೋದ್ರೆ ಯಾಕೋ ನನ್ನ ಕಂದ ಊರಿಗೆ ಬರದಂಗಾಗಬೇಕು. ಊರಂಕದಲ್ಲಿ ಯಾಕೋ ನನ್ನ ಕಂದ ಕಲ್ಲಾಗಿ ನಿಂತುಕೊಳ್ಳಬೇಕು. ಬೇಡಮ್ಮ, ನಿನ್ನ ಸೊಸೆಯರು ಚಂದ ಆಗಿರ್ಲಿ, ನಿನ್ನ ಮಕ್ಕಳಿಗೆ ಹೆಣ್ತಿರ ಆಗಿರ್ಲಿ. 6 ಬಳ್ಳಿಂದ 1 ಬಳ್ಳಕ್ಕೆ ಬಂದೆ. 1 ಬಳ್ಳ ಕೊಡಕು ಹೊಟ್ಟೆ ಉರಿತಾ ಇತ್ತು. ಅದರಲ್ಲಿ ನನ್ನ ಕಂದ ಎಲ್ಲಾ ಎಳ್ಳು ನೀನೇ ಇಟ್ಟು ಇನ್ನು 5 ಇಡೀ ಎಳ್ಳು ತಗೊಂಡೆ ಬಂದೆ. ನನ್ನ ಮುತ್ತಂಜೋಳ ನಡೆದ ಬಂದಾದ್ರೆ ನಿನ್ನ ಬೇವು ನಟ್ಟಿ ಮೇಲೆ ಅಪರಂಜಿ ಕಳಸ ಉಂಟಾಗಲಿ ಅಂತವರೇ ಮಹಾದೇವ. ಜಂಗೂಮ, ನನ್ನ ಬೇವು ನಟ್ಟಿ ಮೇಲೆ ಅಪರಂಜಿ ಕಳಸ ಉಂಟಾಗ್ಲಿ ಅಂತ ಹೇಳ್ತಿ. ಇವತ್ತೇ ನನ್ನ ಬೇವು ನಟ್ಟಿ ದಗನ ಕತ್ತಿ ದಿಗಿ ನುರಿದೋದು ಸರಿ. ಸಾಕ್ ಕುಂತ್ಗಳ ಕಾಡಾದ್ರೂ ಸರಿಯೇ, ಗೂ ಕುಂತ್ಗಳ ಗೂಡಾದ್ರೂ ಸರಿ, ತಿರುಗಾಡರು ರಸ್ತೆ ಆದ್ರೂ ಸರಿ. ನಿನಗೆ ಎಳ್ಳ ಕೊಡುವಂತೆ ಬೇವನ ಕಾಳಮ್ಮ ನಿನ್ನ ಬೇವು ನಟ್ಟಿ ದಗನ ಕತ್ತಿ ದಿಗಿ ನೂರ್ದೋಗ್ಬಿಟ್ಟು ಕಾಕ್ ಕುಂತ್ಗಳ ಕಾಡಾಗಿ ಗೂ ಕುಂತ್ಗಳ ಗೂಡಾಗಿ ತಿರುಗಾಡೋರ ದಾರಿಯಾಗಿ ನಡೆಯವರ ರಸ್ತೆ ಆಗ್ಬಿಟ್ರೆ ನನಗೆ ಬರುವಂತ ಭಾಗ್ಯವೇನು ನನ್ನ ಕಂದ ಕೇಳೋ ನನ್ನ ಕಂದ ಬೇವನ ಕಾಳಮ್ಮ. ಹಿಂದೆ ಇದೇ ಐಶ್ವರಿ ಎಚ್ಚಾಳಿವಿತ್ತೇನು ನನ್ನ ಕಂದ. ಉಣ್ಣುವಂತ ಇಟ್ಟು ಬೆಲ್ಲವಾಗಿತ್ತು, ಕುಡಿಯುವಂತ ಅಂಬಲಿ ಪಾಯಸವಾಗಿತ್ತು. ಗಂಡ ಎಂಡ್ರಿಬ್ರು ಬಹಳ ಬಡ ಸ್ಥಾನದಲ್ಲಿದ್ರೆ ನನ್ನ ಕಂದ ನಿನ್ನ ಗಂಡನಿಗೆ ಕಟ್ಟಿ ಇಕ್ಕಳಕ್ಕೆ ಚಡ್ಡಿ ಇಲ್ದೇನೆ ಅಡಿಕೆ ಆಳಿ ತಗೊಂಡು ಕಚ್ಚೆ ಪಡು ಕಟ್ಟಕತ್ತಿದ್ದ. ನಿನಗೆ ಹುಟ್ಟುಗಳಿಗೆ ಸೀರೆ ಇಲ್ದೆ ನನ್ನ ಕಂದ. ತಿಪ್ಪೆ ಮ್ಯಾಗಲ್ಲ ಬಟ್ಟೆ, ಒಬ್ಬೆ ಮ್ಯಾಗಲ್ಲ ಬಟ್ಟೆ, ಓಣಿ ಮ್ಯಾಗಲ್ಲ ಬಟ್ಟೆ ಎಲ್ಲನು ಹಾಯ್ಕೊಂಡು ನನ್ನ ಕಂದ ಜಾಲದ ಕಳದಲ್ಲಿ ಚಂದಾಗಿ ಜಾಲಿಸಿ ಒಗದಿ ಮಡಿಯನ್ನು ಮಾಡಿ ಅದನ್ನು ಒಣ ಹಾಕಿಬಿಟ್ಟು ಒಲಿಯಕ್ಕೆ ದಾರ ಇಲ್ಲದೆ ನನ್ನ ಕಂದ ಗೊಬ್ಬಳಿ ಮುಳ್ಳು ಶೇಣು ಮುಂದಾರ ತಕೊಂಡು ಅದನ್ನು ಒಲ್ದು ಬಿಟ್ಟು ನನ್ನ ಕಂದ ದುಂಡು ಹುಡುಗಿ ಹುಟ್ಟುಗತ್ತಾ ಇದ್ದೆ. ಉಳ್ಳದ್ವಾರ ಎಳೆದಲ್ಲೋ 2 ಪುಡ್ಡಿ ಹುಲ್ಲನ್ನು ಕೊಯ್ಕೊಂಡು ಹೋಗಿ ಗಂಡ ಅಂಡಿರ್ಬಿರ್ನು ಕೌದಳ್ಳಿ ಪ್ಯಾಟೆಲ್ ಮಾರಿಬಿಟ್ಟು 4 ದುಡ್ಡಿಗೆ ನನ್ನ ಕಂದ 6 ಕಾಸು 4 ರಾಗಿ ತಕೊಂಡು ಮಳ್ಳಲ್ಲಿ ಕಟ್ಟಿಕೊಂಡು 1 ದುಡ್ಡಿನ ಮಡ್ಡಿ ತುಪ್ಪ ತಕೊಂಡು ಮುಂಜಾನೆಯಲ್ಲಿ ಕಟ್ಟಿಕೊಂಡು 7 ಕಾಸು ನೆರಡಿಕೆ ತಗೊಂಡು ನೀವು ಬೆಮೆ ತೀರಿಸ್ಕತ್ತಿದ್ರಿ. 6 ಕಾಸು 4 ರಾಗಿ ತಗೊಂಡು ಬಂದೆ ಚಳ್ಳಗೆ ಅಂಬಲಿ ಮಾಡ್ಕೊಂಡು ಕುಡಿತಿದ್ರಿ. ಧೂಪದ ಉಂಡಿಗೆ ನತ್ತಿ ಮ್ಯಾಲ ಮಡಿಕೊಂಡು 7 ಮಲೆ ಕೈಲಾಸ್ತಿಳಿದ್ರು ಮಹಾದೇಶ್ವರ ನಮ್ಮ ಬಡಸ್ಥಾನ ಪರಿಹಾರ ಮಾಡಪ್ಪ ಅಂತ ಹೇಳ್ಬಿಟ್ಟು 12 ವರ್ಷ ಬುಡದೆ ನನ್ನ ಚಾಕ್ರಿಯನ್ನು ಮಾಡಿದೆ. ನಿಮ್ ಬಡಸ್ಥಾನ ನೋಡ್ಲಾರ್ದೇನೆ 7 ಲಕ್ಷ ಭಾಗ್ಯ ಕೊಟ್ಟತಿಗೆ ಮಗಳೇ ಮಹಾದೇವನ್ನವನ್ನ ಏನೋ ನನಕನ್ನ ಮಹಾದೇವನ್ನವನು ಮರ್ತಿಯೇನು ನನಕಂದ ಬೇವನ ಕಾಳಮ್ಮ.
ನನ್ನ ಕಂದ 6 ಬೆಳೆದಿಂದ ನನ್ನ ಕಂದ 5 ಇಡಿಗೆ ಬಂದೆ 5 ಇಡಿನಿ ಬೇಡ, ಇನ್ನು 3 ಇಡಿ ಎಳ್ಳ ತಂದೆ ನನ್ನ ಮುತ್ತಂಜಿ ಒಳಗೆ ನಡೆದ ಒಂದಾದ್ರೆ ಕೇಳೋ ನನ್ನ ಕಂದ ದೇವನ ಕಾಳಮ್ಮ, ನೀನು ಕೊಟ್ಟಂತ ಎಳ್ಳು ತಕೊಂಡೋಗಿ ನನ್ನ 7 ಮಲೆ ಕೈಲಾಸದಲ್ಲಿ ನನ್ನ ಕಂದ ಹೆಣ್ಣು ಮಜ್ಜನ ಮಾಡಿಸ್ಕೊತಾ ಇದ್ದೀನಿ. ನನ್ನ ಕಂದಮ್ಮ ನೀನೇನೋ ಅಪ್ಪರ ಹಾಕೊಡ್ಬೇಡ, 3 ಇಡಿ ಎಳ್ಳನ್ನ ನನಗೆ ಧರ್ಮ ನೀಡುವಂತವರೇ ಮಹಾದೇವ. ಜಂಗುಮ ಎಷ್ಟು ಹೇಳಿದ್ರು ಅಟವನ್ನು ಮಾಡ್ತಾ ನಿಂತಿದ್ದಿ, ಇನ್ನೊಂದು ಹಣೆ ಕತ್ತೀನಿ ಅದನ್ನ ಕೇಳ್ಕೊಂಡು ನನ್ನ ಕಣ ಬಿಟ್ಟು ಹೋಗು ಅಂತ ಹೇಳಿದ್ರು. ದೇವನ ಕಾಳಮ್ಮ ಏನ್ ಹಣೆ ಕತ್ತೀವ ಅಂತ ಕೇಳಿದ್ರು. ಕೇಳಲ ಜಂಗುಮ, ನನ್ನ ಐಶ್ವರ್ಯ ಎಲ್ಲ ಹಾಳಾಗಬಿಟ್ಟು ನನಗುಣ್ಣ ಕಣ್ಣು ಬಿಲದೇನೆ, ಉಡುಗೊರೆ ಬಟ್ಟೆ ಹೇಳ್ದೇನೆ, ಕಂಕಳಲ್ಲಿ ಒಂದು ಕೊಕ್ಕೆ ಎರೆಕೊಂಡು ಕೈಲೊಂದು ಗಡಿಗೆ ಹಿಡ್ಕೊಂಡು ನನ್ನ ಜೀತಗಾರನ ಮನೆಗೆ ಇಟ್ಟುಗೋದ್ರು ಸರಿ. ಬೇವನು ಕಾಳಮ್ಮನ ಮನೆ ಊಟ ಮಾಡ್ತಿದ್ವಲ್ಲ, ನಮ್ಮ ಮನೆ ಇಟ್ಟು ಬಂದಲ್ಲ ಅಂತ ಹೇಳಿಬಿಟ್ಟು ಎಲ್ರು ಇಟ್ಟು ಕೊಟ್ರೆ ಗಡಿಗೆಗೆ ಹೆಸರು ಬಿಡಿಸಿಕೊಂಡು ಇಟ್ಟನ್ನು ಕುಕ್ಕೆಯಲ್ಲಿ ಈಸಿಕೊಂಡು ತಕ್ಕೊಂಡು ಬಂದು ಮುಖ ತೊಳೆದಿಲ್ಲ ಅಂತ ಹೇಳಿಬಿಟ್ಟು ಜಾಲದ ಕೊಳದು ಏರಿ ಮ್ಯಾಲ ಮಡಗಿಬಿಟ್ಟು ಮುಖ ತೊಳ್ಕೊಂಡು ಊಟ ಮಾಡುವಂತ ಜಾಲದ ಕೊಳಕ್ಕೆ ಕೇಳಿದ್ರೆ ಊರ್ ನಾಯಿಗಳೆಲ್ಲ ಬಂದಿದ್ಯಾ ಆಯ್ತು, ಏರಿ ಮ್ಯಾಲ ಮಡಗಿருந்து ಇಟ್ಟನೆಲ್ಲ ತಿಂತಾ ಇದ್ರು ಸರಿ. ನಾನು ಬಂದು ನೋಡ್ಬಿಟ್ಟು ನಾಯಿ ಬಾಯಿನ ಇಟ್ಟು ಕಿತ್ಕೊಂಡು ನಾ ತಿಂದ್ರು ಸರಿ. ನಿನಗೆ ಕಡದ ಕಾಳ ಎಳ್ಳ ಕೊಡವಂತೆ ಮಗಳಲ್ಲ, ನಾಳೆ ನಮ್ಮ ಶಿವ ಬರುವ ದೇವನ ಕಾಳಮ್ಮ ಹೇಳದ ಮಾತನ್ನ ಕೇಳಿ ನಮ್ಮಪ್ಪ ಹಾಜಿ ಮಹದೇಶ್ವರ ಏನೋ ನನಕಂದ ಬೇವನ ಕಾಳಮ್ಮ, ನಾಯಿ ಬಾಯಿನಿಟ್ಟು ನೀನೇ ಆಗ್ತೀನಿ ಬೇಕು ನನಕಂದ. ಬೇಡ ನನಕಂದ ಕಾಳಮ್ಮ, 6 ಬೆಳದಿಂದ ನನಕಂದ 3 ಇಡಿಗೆ ಬಂದೆ, 3 ಇಡಿನೂ ಬೇಡ ನನಕಂದ. ಇನ್ನು ನನಕಂದಮ್ಮ 1 ಇಡಿ ಎಳತಂದು ನನ್ನ ಮುತ್ತಂಜಿ ಒಳಗೆ ಹಿಡಿದ ಒಂದಾದ್ರೆ ನೀನು ಕೊಟ್ಟಂತ ಎಳ್ಳನ್ನ ನನ್ನ 7 ಮಲೆ ಕೈಲಾಸದಲ್ಲಿ ತಗೊಂಡು ಹೋಗಿ ಈ ಹೆಣ್ಣು ಮಜ್ಜನ ಮಾಡಿಸಗತ್ತಾ ಇದ್ದೀನಿ. ಈ 1 ಇಡಿನಾರ ಧರ್ಮನಿ ಹಿಡುವಂತವರೇ ಮಹಾದೇವ. ಏನಲ್ಲ ಜಂಗುಮ ಹೇಳ್ತಾ ಕಣಿ ಮಾಡ್ತಾ ನಿಂತ್ಕಂಡಿಯ. 1 ಸಾರಿ ಅಲ್ಲ 2 ಸಾರಿ ಅಲ್ಲ 9 ಸಾರಿ ಹೇಳಿದ್ದೀನಿ. ಇನ್ನೊಂದು ಸಾರಿ ಭಿಕ್ಷಾ ನೀಡವನ್ನ ವಾಕ್ಷ ನಿನ್ನ ಬಾಯಲ್ಲಿ ಕಡಿದು ಬಿಟ್ಟು ನನ್ನ ಕಿಮಿ ಕರ್ಣಕ್ಕೆ ಏನೋ ಆರ್ತಿ ಹೇಳಿದ ಒಂದಾದ್ರೆ ನನ್ನ ರಾಶದ ನೆಟ್ಟಿರುವಂತ ಮುತ್ತನ ಮೆರಕಡ್ಡಿ ಎಳಕಂಡು ನಿನ್ನ ಬೋಳ ಮಸ್ತಕದ ಮ್ಯಾಲ 1 ನೀಡಿದ್ರೆ ನಿನ್ನ ಕತ್ತನ ಕಳಸ ನೊಟ್ಟಗ ನಗ್ಗಿ ಧರಣಿ ಮ್ಯಾಲ ಬಿದ್ದು ಒದ್ದಾಡ್ಬೇಕಲ್ಲ ಜಂಗುಮ. ನನ್ನ ಎಳ್ಳನ ಕಣ ಬಿಟ್ಟು ಐತಿಯೋ ನಿನಗೆ ಮೆರಕೋಲ್ ನೇಟು ಬೇಕು ಅಂತವಳೆ ಕಾಳಮ್ಮ. ಏನೋ ನನಕಂದ ಬೇವನ ಕಾಳಮ್ಮ, ನಿನ್ನ ಕಣದಲ್ಲಿ ಬಂದು ಕಳನಿಲ್ಲ, ಕಳೂರ್ ಒಳಗಾಗನಿಲ್ಲ. ರಾಶ ಕೈ ಹಾಕಿ ಎಳ್ಳ ಕದ್ದು ಕಳ್ಳಿಲ್ಲ ನನಕಂದ. ನನಗೆ ಯಾಕಮ್ಮ ಮೆರಕೋಲ್ ಹೊಡಿತಿ ನನಕಂದಮ್ಮ. 1 ಇಡಿ ಎಳ್ಳು ಧರ್ಮವನ್ನು ಕೇಳಿದೆ, 1 ಇಡಿ ಕೊಡಕ್ಕೂ ಬಹಳ ಹೊಟ್ಟೆ ಉರಿತಾ ಇತ್ತು. ಕಷ್ಟಪಟ್ಟು ಬೆಳೆದಿದ್ದೆ ನನಕಂದ. ಎಲ್ಲಾ ಎಳ್ಳು ನೀನೇ ಇಟ್ಟುಗು, ಒದ್ದೆ ಕೈ ಮಾಡ್ಕೊಂಡು ನಿನ್ನ ಎಳ್ಳನ ರಾಶಿಕ್ಕೆ ತಪ್ಪನ್ನು ಬಡಿದು ಬಿಡು. ಎಷ್ಟೆಳ್ಳು ನಿನ್ನ ಅಂಗೈ ಗಂಟೆಗತ್ತದೆ ಅಷ್ಟೆಳ್ಳು ನಾರು ತಗೊಂಡು ಬಂದಿ ನನ್ನ ಮುತ್ತಿನ ಜೋಳಿಗೆಗೆ ಉದುರಿಸುವಂತವರೇ ಮಹಾದೇವ. ಮುಂಡೆ ಮಗ ಎಷ್ಟು ಹೇಳಿದ್ರೆ ಕೇಳಿಕಿಲ್ಲವಲ್ಲ. ದೇವನ ಕಾಳಮ್ಮನಿಗೆ ಬೆಟ್ಟದ ಗಾತ್ರ ಕೋಪ ಬಂದ್ಬಿಡ್ತಂತೆ. ಗುಡುಗುಡು ಹೊಡ ಬಂದಿ ರಾಶಿ ನೆಟ್ಟಿರುವಂತ ಮುತ್ತಿನ ಮೇಲೆ ಕಡ್ಡಿ ಎಳಕಂಡು ನಮ್ಮಪ್ಪ ಹಾಜಿ ಮಹಾದೇವನನ್ನ ಒಡಿಯಕ್ಕೆ ಒದಿಕಣು ಬತ್ತವಳೆ ಕಾಳಮ್ಮ.
ಮಹಾದೇವನನ್ನು ಒಡೆಯಕ್ಕೆ ಒದಿಕೊಂಡು ಬರ್ತಿದ್ದಾರೆ. ದೇವನ ಕಾಳಮ್ಮ ಒದಿಕೊಂಡು ಬಂದರೆ ಸ್ವಾಮಿಯವರು ಎಳ್ಳನ್ನು ಕಣಿಸುತ್ತ ಓಡಾಡ್ತಿದ್ದಾರೆ. ಇವಳ ಕೈಲಿ ಏಳು ತಿಂದು ಬಿಟ್ರೆ ಅಗ್ದಿವ ತೆರಗಾಯ್ತಾಳೆ, ಗಂಗಮ್ಮ ಮರಿ ಆಗ್ಬಿಡ್ತಾಳೆ. ಮೇಲು ಒಕ್ಕದಲ್ಲಿ ಮಳೆ ತಪ್ಪೋಯ್ತದೆ, ಕೀಳು ಒಕ್ಕದಲ್ಲಿ ಬೆಳೆ ತಪ್ಪೋಯ್ತದೆ. ಶಿವ ಅನ್ನವರು ಶಿವನಿಗೆ ಅಂತ ತಪ್ಪು ಹೋಗ್ಬಿಡ್ತದೆ. ಏನು ಮಾಡಲಿ ಅಂತ ನಮ್ಮ ಅಪ್ಪಾಜಿ ಮಹಾದೇವ ಈ ಎಳ್ಳನ್ನು ಕಣಿಸುತ್ತ ಓಡಾಡ್ತಿದ್ದಾರೆ. ದೇವನ ಕಾಳಮ್ಮ ಓಡಾಡ್ ಸಾಕಾಗೋಯ್ತು. ನಿಂತಗಲ ಆ ಮೂರು ಮಗನ ಅಂತ ಹೇಳಿಬಿಟ್ಟು ಅಡ್ಡಬಡಿಗಳು ಬೀಸಿದಳು. ಇದೇ ಒಳ್ಳೆ ಸಮಯ ಅಂತ ಮಹಾದೇವ ಎಳ್ಳನ್ನು ಕಸಿಗೆ ಹೇಳಿದವರಂಗೆ ರಪ್ಪನೆ ಮೊಕಣ್ಣಾಗಿ ಬಿದ್ದು ಬಿಟ್ಟು ರಗರಗತ ಕಕ್ಕದವರಂಗೆ ಎಳ್ಳನ್ನು ರಾಶಿಗೆ ಬಾಯ ಹಾಕಬಿಟ್ಟು ಮೇಗಲು ಸೂಲು ಮೇಲೆ ಹಿಡ್ಕೊಂಡು ಕೀಳಲು ಸೂಲು ಕೀಳೆ ಹಿಡ್ಕೊಂಡು ಸ್ವತ್ತೋದಂಗೆ ಹೋಗಿ ಮನಗವರೇ ಮಹಾದೇವ. ಸ್ವಾಮಿಯವರು ಸತ್ತೋದಾಗ ಮನಗ್ಬಿಟ್ರು. ದೇವನ ಕಾಳಮ್ಮ ಬಂದು ನೋಡಿದ್ರು. ಅಪ್ಪಪ್ಪ ಒಡಿ ನಿಲ್ಲವಲ್ಲ, ಅಡ್ಡಬಡಿಗಲ್ಲಿ ಬರೀ ಬೀಸ್ತೆ. ಎಳ್ಳನ್ ರಾಶಿ ಏಡಿಗೆ ಮುಂಡೆ ಮಗ ಪಕ್ಕನ ಪ್ರಾಡ್ ಬಿಟ್ಬಿಟ್ನಲ್ಲ, ರಗರಗತ ಕಕ್ಕಬಿಟ್ಟು ಜಂಗುಮ ಸತ್ರು ಪರಿವಿಲ್ಲ. ನನ್ನ ಎಳ್ಳಿನ ರಾಶಿ ಎಂಜಿಲ್ ಆಗೋಯ್ತಲ್ಲ, ನನ್ನ ಮನೆ ದೇವರಿಗೆ ಎಳ್ಳೆತ್ತು ಮಡಿಗೆಲ್ವಲ್ಲ ಅಂತ ಹೇಳಿಬಿಟ್ಟು ದೇವನ ಕಾಳಮ್ಮ ನಮ್ಮಪ್ಪ ಆಜಿ ಮಾದೇವನ ಬಲಗಾಲಿ ಹಿಡ್ಕೊಂಡು ದರ್ರಾದರ್ನ ಎಳ್ಕೊಂಡು ಹೋಗಿ ಎಳ್ಳನ್ನು ಕಸಿಗೆ ಅಡಿಗೆ ತೆಳ್ಬಿಟ್ಟು ಎಳ್ಳನ್ನು ಕಸಿಗೆ ಮೇಲೆ ಅದು ಬಾಕ್ಬಿಟ್ಟು ಸ್ವಾಮಿಯವರು ಎಳ್ಳನ್ನು ಕಸಿಗೆ ಅಡಿ ಬಳೆಗೆ ಬಲ್ದ ಮಗ್ಗಲಾಗಿ ನಿದ್ರೆ ಮಾಡ್ತಾ ಮನೆಗವರೇ ಮಹಾದೇವ. ಮಾಲಿಯ ಕಸಿ ಅಡಿ ಒಳಗೆ ಸ್ವಾಮಿ ಬಲದ ಮಗ್ಗಲು ಹಾಗೆ ನಿದ್ರೆ ಮಾಡ್ತಾ ಮನೆಗಿದ್ದರೆ ದೇವನ ಕಾಳಮ್ಮ ಹೋಗಿ ಮಂಚದ ಮೇಲೆ ಯೋಚನೆ ಮಾಡ್ತಾ ಕುಂತ್ಕೊಂಡು ಯಾರಿಗ್ಯಾರು ಗೊತ್ತಾಗ್ಬಿಟ್ರೆ ಜಂಗಮನನ್ನು ಒಡೆದು ಸಾಯಿಸಿಬಿಟ್ಲು ದೇವನ ಕಾಳಮ್ಮ ಅಂತ ಹೇಳಿ ಸುದ್ದಿ ಗೊತ್ತಾಗ್ಬಿಟ್ರೆ ಎಲ್ಲಿ ನನಗೆ ಇವಾಗ ಈಗ ಸಜಾ ಮಾಡಿಸ್ತಾರೆ, ಡಜೆ ನೆಟ್ ಹೊಡಿಸ್ತಾರೆ ಅಂತ ದೇವನ ಕಾಳಮ್ಮ ಯೋಚನೆ ಮಾಡ್ತಾ ಎಳ್ಳನ್ನು ಕಣದಲ್ಲಿ ಕುಂತಿದ್ದಾರೆ. ಅದೇ ಸಮಯಕ್ಕೆ 7 ಮಂದಿ ಸೊಸೆಯರು ಅಯ್ಯ ಅತ್ತಿ ಆದಿ ದೇವನ ಕಾಳಮ್ಮನಿಗೆ ಅಯ್ಯ ಇಟ್ಟ ಒತ್ತಗಂಡು ಅತ್ಯಾದ ಬೇವನ ಕಾಳಮ್ಮನಿಗೆ ಊಟ ಒತ್ಕೊಂಡು ಬಂದಿದ್ದಾರೆ. ತಂದದಿ ಆಯ್ತು ಎಳ್ಳನ್ನು ಕಣದಲ್ಲಿ ಮಡಗಿಬಿಟ್ಟು ದ್ಯಾವಾಜಮ್ಮನವರು ಬಹಳ ಭಯದಿಂದ ಅತ್ತಮ್ಮನವರೇ ಊಟ ಒತ್ಕೊಂಡು ಬಂದಿದ್ದೀನಿ ಊಟ ಮಾಡಿ ಅಂತ ಹೇಳಿದ್ರು. ನನ್ನ ಕಂದ ಏನ್ ಅಡಿಗೆ ಮಾಡಿದ್ಯಮ್ಮ? ಅತ್ತಮ್ಮನವರೇ 7 ಕಳಿಸಿದ್ರಲ್ಲ ಒಕ್ಕಣೆ ಮಲ್ಲಣ್ಣನ ಕೈಲಿ ರಾಗಿ ಹಿಟ್ಟು ಮಾಡಿಕೊಂಡು ಅಣ್ಣೆ ಸೊಪ್ಪು ಉಳ್ಳಿ ಕಾಳು ಹಾಕಿ ಉಪ್ಪೆಸರನ್ನ ಮಾಡಿ ಅಂಬಲಿ ಕಾಯಿಸ್ಕೊಂಡು ಬನ್ನಿ ಅಂತ ಹೇಳಿದಾರಲ್ಲ, ಅದೇ ಊಟ ಅವತ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು. ಸಭಾಷ ನನ್ನ ಕಂದ, ನನ್ನ ಮಾತು ಪ್ರತಿ ಉತ್ತರ ಹೇಳಿದೇನೆ. ನಾನು ಹೇಳ್ದ ಅಡಿಗೆನೆ ತಂದಿದ್ದಿಲ್ಲ, ನನಗೆ ಬಹಳ ಸಂತೋಷ ಕಣುವ. ರಾಯಿದ ಪುಡಿ ಸಕ್ಕರೆ ಅಚ್ಚಮ್ಮೆ ಹಾಲು ಊಟ ಮಾಡಿ ನಾಲಿಗೆಲ್ಲ ಹೋಗಿ ಸಿಡ್ದೋಗಿದೆ. ಅದಕ್ಕೆ ರಾಗಿ ಹಿಟ್ಟು ಮಾಡು ಅಂತ ಹೇಳಿ ಕಳಿಸಿದ್ದ. ನೀರು ಕೊಡ್ರಮ್ಮ ಅಂತ ಹೇಳಿಬಿಟ್ಟು ದೇವನ ಕಾಳಮ್ಮಕ ನೀರಿಸಿಕೊಂಡು ಕೈ ತೊಳ್ಕೊಂಡು ಊಟ ಕುಂತ್ಕೊಂಡ್ಲು. ಚಿನ್ನದ ರಾಣ ಮುಂದಕ್ಕೆ ಮಡಗಿದ್ದಾರೆ. ಅತಿಯಾದ ಬೇವನ ಕಾಳಮ್ಮನಿಗೆ ದ್ಯಾವಾಜಮ್ಮ ಊಟಕ್ಕಿದ್ದಾಳೆ. ಆನಂದದಲ್ಲಿ ಬೇವನ ಕಾಳಮ್ಮ ಊಟ ಮಾಡಿಕೊಂಡು ನನ್ನ ಕಂದ ಅಂಬಲಿ ಬಿಡುವ ಅಂತ ಹೇಳಿದ್ರು. ಅಂಬಲಿ ಬಿಟ್ಟಿದ್ದಾರೆ. ಬೆಳ್ಳಾಕ ನೋಡಿದ್ರು, ಗಟ್ಟಿಗಿತ್ತು ಅಂಬಲಿ ಸ್ವಲ್ಪ. ದ್ಯಾವಾಜಮ್ಮನ ಕಡೆಗೆ ತಿರುಗಿ ನೋಡ್ಬಿಟ್ಟು ನೊರ್ನೆ ಹಲ್ಲ ಕಡದವಳೆ ಕಾಳಮ್ಮ. ನನ್ನ ಸವತಿ ಮಗಳ ದ್ಯಾವಾಜಿ, ನಿಮ್ಮಪ್ಪನಟ್ಟಿ ಏನಾರ ಹಾಳಾಗ್ಬೇಕಾಯ್ತ? ನನ್ನ ಮನೆ ತಾನೇ ಹಾಳಾಯ್ತಿತ್ತು. ಇಷ್ಟು ಗಟ್ಟಿಗೆ ಅಂಬಲಿ ಮಾಡಿದ್ಯಲ್ಲ, ಇನ್ನೊಂದು ತಪ್ಪಲೆ ನೀರು ಊದಿ ತೆಳ್ಳಗೆ ಮಾಡಿದ್ರೆ ನಿಮ್ಮಪ್ಪನಟ್ಟಿ ಹಾಳಾಯ್ತಿತ್ತ ಅಂತವಳೆ ಕಾಳಮ್ಮ.
ದೇವನ ಕಾಳಮ್ಮನ ಮಾತನ್ನು ಕೇಳಿ ಶಿವಶರಣ ದ್ಯಾವಾಜಮ್ಮ ಅತ್ತಮ್ಮನವರೇ ನನಗೆ ಗೊತ್ತಾಗಲಿಲ್ಲ. ತೆಳ್ಳಗೆ ಮಾಡ್ಕೊಂಡು ಹೋದ್ರೆ ಅತ್ತೆ ಎಲ್ಲಿ ಬೋಯ್ತರು ಅಂತ ಹೇಳ್ಬಿಟ್ಟು ಗಟ್ಟಿಗೆ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು. ನನ್ನ ಕಂದ ಪರವಿಲ್ಲಮ್ಮ ನೋಡು, ಇವಾಗಲೀಗ ಅಂಬ್ಲಿ ಕುಡ್ಕೊಂಡು ಬೇವನ ಕಾಳಮ್ಮ ಕೈ ತೊಳ್ಕೊಂಡು ಕುಂತ್ಕೊಂಡ್ಲು. ಈ ಎಲ್ಲಡಿಕೆ ಮುಂದೆ ಬಡಗಿದ್ದಾರೆ, ಎಲ್ಲಡಿಕೆ ಹಾಕತ್ತಾ ಕುಂತವಳೆ. ಯಾವಾಜಮ್ಮ ಒಬ್ಬ ಜಂಗಮ ಬಂದಿ ಪ್ರಾತಃ ಕಾಲಿಕೆನೆ ಭಿಕ್ಷವನ್ನು ಸಾರ್ವ ಮುಂದಕ್ಕೆ ಹೋಗಪ್ಪ ಹೋಗು ಅಂತ ಹೇಳಿ ಸಾಕಾಯ್ತು. ಎಷ್ಟೇ ಹೇಳೋದಕ್ಕೆ ಜಂಗಮ ಕೇಳನೇ ಇಲ್ಲ, ಮುಂದಕ್ಕೆ ಹೋಗನೇ ಇಲ್ಲ. ನನಗೆ ಬಹಳ ಕೋಪ ಬಂದ್ಬಿಡ್ತು. ಮೆರಕಡ್ಡಿ ಎತ್ತಕೊಂಡು ಅಡ್ಡಬಡಿಗೆಲ್ಲಿ ಬೀಸ್ ಹೊಡೆಯಕ್ಕೆ ಹೋದೆ. ಎಳ್ಳಿನ ಕಸಿಗೆ ಎಳೆದು ಬಿಟ್ಟು ಜಂಗಮ ಕೆಳಗೆ ಬಿದ್ದು ರಗರಗ ತಾಕಿ ಪ್ರಾಣ ಬಿಟ್ಟು ಅವನನ್ನ ಎಳ್ಳನ್ನು ಕಸಿಗೆ ಎಡೆಯಲ್ಲಿ ತಡಿದ್ದೀನಮ್ಮ. ಒಬ್ಬರು ಕಣು ಕಾಣದಂಗೆ 7 ಜನ ಸೊಸೀರು ಒತ್ತುಕೊಂಡೋಗಿ ಕಡಕಾಳದ ಕಟ್ಟೆ ಕಂಚಾಳದ ಬೋರೆ ಉಟ್ಟರೆ ಕಲ್ಲಿನ ಮ್ಯಾಲ ಮನಗಿಸಿ ಬಿಟ್ಟು ಕಾಡು ಬೆಣ್ಣಿ ಕಾಡು ಸವದನ್ನೆಲ್ಲ ಓತು ಬಿಟ್ಟು ಜಂಗಮನನ್ನು ಬೆಂಕಿ ಹಾಕಿ ಚಂದಾಗಿ ಸುಟ್ಬಿಟ್ಟು ಬನ್ನಿ ಅಂತ ಒಳೆ ಕಾಳಮ್ಮ. ಅತ್ಯಾದ ಬೇವನ ಕಾಳಮ್ಮನವರ ಮಾತನ್ನು ಕೇಳಿ ದ್ಯಾವಾಜಮ್ಮನಿಗೆ ಬಹಳ ಭಯ ಬಂದ್ಬಿಡ್ತು. ಅಯ್ಯೋ ಮಹದೇಶ್ವರ, ನಮ್ಮತ್ತೆ ಬೇವನ ಕಾಳಿ ಎಳ್ಳರ ಕಣಿಕೆ ಹೋಗಬೇಡ ಕಣಪ್ಪ ಅಂತ ಹೇಳಿದೆ. ನನ್ನ ಮಾತು ಮೀರಿ ಬಂದಿ ನಮ್ಮತ್ತೆ ಕೈಲಿ ಹೇಳ್ತಿಂದಿ ಪ್ರಾಣ ಬಿಟ್ಬಿಟ್ಟು ಏನು ತಂದೆ. ಇನ್ನು ನಮ್ಮ ಅಪ್ಪನ ಮನೆಗೆ ದೇವರ ಯಾರಪ್ಪ ಅಂತ ಹೇಳಿಬಿಟ್ಟು ಎಳ್ಳಿನ ಕಸಿಯನ್ನು ಹೋಗಿ ದಡಾರ್ ನಡೀತಿದ್ದಾಳೆ. 7 ಜನ ಸೊಸೆಯರು ಎಳಿತಿದ್ದರೆ 7 ಮರೆ ಮಹದೇಶ್ವರ ಎಳ್ಳಿನ ಕಸಿಯನ್ನ ಬೆಟ್ಟ ಬೆಳಿಗ್ಗೆ ಬಳಸ್ತಾವ್ರೆ. ದ್ಯಾವಾಜಮ್ಮ ಎಳ್ಳಿನ ಕಸಿಗೆ ಎಳೆದು ಸಾಕಾಯ್ತು. ಜಂಗುಮನೆ ಕಣ್ಣು ಕಾಣಿಲ್ಲವಲ್ಲ, ತೋಳೆಲ್ಲ ನೋಯ್ತದೆ. ದ್ಯಾವಾಜಮ್ಮ ಏನು ಮಾಡುವ ಅಂತ ಹೇಳಿದ್ರು. ದ್ಯಾವಾಜಮ್ಮನವರು ಏನ್ ಹೇಳ್ತಿದ್ದಾರೆ, ನಿಂಗಾಜಿ ನಿಮ್ಮ ದೇವರು ಯಾವುದಾರು ಇದ್ರೆ ಆ ದೇವ್ರಿಗೆ ಅರಿಕೆ ಮಾಡಿದ್ರೆ ಒಪ್ಪುಗಳವ ಅಂತ ಹೇಳಿದ್ರಂತೆ. ಅವ್ವ ನಮ್ಮ ದೇವರು ಒಂದು ದೃಷ್ಟಿ ದೇವರು ಯಾವ ದೇವರು ಇಲ್ಲ. ದ್ಯಾವಾಜಮ್ಮ ನಿಮ್ಮ ಮನೆ ದೇವರು ಯಾವುದಾರು ಇದ್ರೆ ನೀನೇ ಅರಿಕೆ ಮಾಡ್ಕೊಳಮ್ಮ ಅಂತ ಹೇಳಿದ್ರಂತೆ. ಅವ್ವ ನಮ್ಮ ಅಪ್ಪನ ಮನೆ ಮಹಾದೇವನಿಗೆ ಅರಿಕೆ ಮಾಡಿದ್ರೆ ಅರಿಕೆಯನ್ನ ಒಪ್ಪುಗಂಡಿ ಅಡಿಗೆ ತೀರಿಸ್ಬಿಡ್ಬೇಕು. ಅರಿಕೆ ತೀರಿಸ್ತೇ ಹೋದ್ರೆ ನಮ್ಮ ಅಪ್ಪನ ಮನೆ ಮಹದೇಶ್ವರ ಕೊಡಬಾರ್ದು ಕೊಲೆ ಕೊಟ್ಬಿಡ್ತಾನೆ, ಕೊಡಬಾರ್ದು ಕಷ್ಟವನ್ನು ಕೊಡ್ತಾನೆ. ಅಮ್ಮ ನೀನೇನ್ ಅರಿಕೆ ಒಪ್ಪುಗತ್ತಿಯೇ ಒಪ್ಪುಗೋ ಅಂತ ಹೇಳಿದ್ದಾರೆ. ದ್ಯಾವಾಜಮ್ಮನವರು 7 ಮನೆ ಮಹಾದೇವನಿಗೆ ಅರಿಕೆಯನ್ನು ಒಪ್ಪುಗತ್ತಿದ್ದಾಳೆ. ಮಹದೇಶ್ವರ ಈ ಜಂಗುಮ ನಮ್ಮ ಕಣ್ಣು ಕಂಡು ಬಿಟ್ರೆ ನಮ್ಮ ತಂದೆ ತಾಯಿ ಮನೆಗೆ ಹಬ್ಬಕ್ಕೆ ಹೋದಾಗ 7 ಪಾವ್ ಎಳ್ಳು ತಕೊಂಡು ಬಂದಿ ನಿನ್ನ ಎಣ್ಣೆ ಮಜ್ಜನ್ ಕೊಡ್ತೀವಿ, 7 ಪಾವರಿ ತಕೊಂಡು ಬಂದಿ ನಿನಗೆ ಉರಿ ವಾಹನ ಎತ್ತಿಸ್ತೀವಪ್ಪ ಅಂತ ಹೇಳ್ಬಿಟ್ಟು ದ್ಯಾವಾಜಮ್ಮ ಅರಿಕೆ ಮಾಡ್ಕೊಂಡು ಬಿಟ್ರಿ. ಮಹದೇಶ್ವರ ಬಲ್ದ ಮಗ್ಗಲಾಗ ಮನಗಿದ್ರಲ್ಲ, ದ್ಯಾವಾಜಮ್ಮ ನನ್ನ ಜ್ಞಾನ ಮಾಡ್ಕೊಂಡು ಅರಿಕೆ ಮಾಡ್ಕೊಂಡು ಬಿಟ್ರಿ. ಈಗ ನನ್ನ ಸಾಹಸ ತೋರಿಸ್ತೇ ಹೋದ್ರೆ ದ್ಯಾವಾಜಮ್ಮ ನಿಮ್ಮಪ್ಪನ ಮನೆ ಮಹಾದೇವ ಅಂತಿದ್ದಲ್ಲ, ನಿಮ್ಮಪ್ಪನ ಮನೆ ಮಹಾದೇವನ ದೃಷ್ಟ ಎಲ್ಲೈತು ಬಾ ಅಂತ ಕೇಳ್ತಾರೆ. 7 ಮನೆ ಮಹದೇಶ್ವರ ಬಲ್ದ ಪಾದದಲ್ಲಿ ಎಳ್ಳಿನ ಕಸಿಯನ್ನು ದಡಾರ್ನ ಒದ್ರು. ಎಳ್ಳಿನ ಕಸಿಯಲ್ಲೇ ಕೆಳಗೆ ಬಿದ್ದೋಯ್ತು. 7 ಮಲೆ ಮಹದೇಶ್ವರ ಮಕ್ಕವನ್ನು ತೋರಿಸಿದ್ದಾರೆ. ದ್ಯಾವಾಜಮ್ಮನ್ನು ಹೊಡೆಬಿಟ್ಟು 7 ಮಲೆ ಮಹಾದೇವನನ್ನ 2 ಪಾದದ ಮ್ಯಾಲೆ ಬಿದ್ದವಳೆ ದ್ಯಾವಾಜ. ಮಲೆ ಮಹಾದೇವನ 2 ಪಾದದ ಮ್ಯಾಲೆ ಬಿದ್ದಿ 2 ಪಾದ ತೆಗೆದು ನತ್ತಿ ಮ್ಯಾಲ ಒತ್ತುಕೊಂಡು ಮಿಕ್ಕನಾದವರಲ್ಲಿ ಏನು ಮಾಡಿದ್ರು, ಕತ್ತು ಬರ್ತಪಕೊಂಡಿದ್ದಾರೆ, ನಡ ಬರ್ತಪಕೊಂಡಿದ್ದಾರೆ. 7 ಜನ ಸೊಸೆಯವರು ಒತ್ತುಕೊಂಡದ್ದು ಆಯ್ತು. ದ್ಯಾವಾಜಮ್ಮ 2 ಪಾದ ಒತ್ತುಕೊಂಡು ಮುಂದೆ ಹೋಯ್ತಾ ಇದ್ದಾಳೆ. ಮುಂದೆ ಹೋದರೆ ತಕೊಂಡು ಹೋಗಿ ಕಡಕಾಳದ ಕಟ್ಟೆ ಕಂಚಾಳದ ಬೋರೆ ಉಟ್ಟರೆ ಕಲ್ಲಿನ ಮ್ಯಾಲ ಮನಗಿಸಿಬಿಟ್ಟು ಕಾಡು ಬೆಣ್ಣಿ ಕಾಡು ಸವದಿನೆಲ್ಲ ಅದು ಒತ್ತುಕೊಂಡು ಬಂದ್ರು. 7 ಮಲೆ ಮಹಾದೇವನ ಸುತ್ತ ಓತು ಬಿಟ್ಟು ಬೆಂಕಿ ಎಸ್ಬಿಟ್ರಂತೆ. ಬೆಂಕಿ ಎಸ್ಬಿಟ್ರೆ ದಗನ ಕತ್ತುಕೊಂಡು ದಿಗಿನ ಉರಿತಿದ್ರೆ 7 ಮಲೆ ಮಹದೇಶ್ವರ ಆ ಬೆಂಕಿ ಒಳಗೆ ಶಿವ ಪೂಜೆ ಮಾಡ್ತಾ ಕುಂತವರೇ
ಮಹದೇಶ್ವರ ಶಿವಪೂಜೆ ಮಾಡ್ದು ಕುಂತಿದ್ದಾರೆ. ಎಲ್ಲಿ ಬೆಂಕಿ ಒಳಗೆ. ಇನ್ನೇನು ಜಂಗಮ ಸುಟ್ಟೋಗ್ಬಿಟ್ಟ. ದ್ಯಾವಾಜಮ್ಮ ನಡೆಯುವ ಅಂತ ಹೇಳಿದ್ರು. ನೋಡುವ ಜಂಗಮನನ್ನು ಚೆನ್ನಾಗಿ ಸುಟ್ಟಿ ಭಸ್ಮ ಮಾಡ್ಬಿಟ್ಟು ಬರ್ತೀನಿ. ಅತ್ಯಾದ ಬೇವನ ಕಾಳಮ್ಮನಿಗೆ ನೀವೆಲ್ಲ ಹೋಗಿ ತಿಳಿಸಿ ಅಂತ ಹೇಳಿಬಿಟ್ಟು ದ್ಯಾವಾಜಮ್ಮನವರು ಅಕ್ಕ ತಂಗಿಯರನ್ನೆಲ್ಲ ಕಳಗಿಸಿಬಿಟ್ಟು ಒಬ್ಬಳೇ ಬೆಂಕಿ ಹತ್ರ ನಿಂತುಕೊಂಡು, ಅಯ್ಯೋ ಮಹದೇಶ್ವರ, ನಮ್ಮಪ್ಪನ ಮನೆಗೆ ನೀನು ದೇವರಾಗಿದ್ದಲ್ಲ ತಂದೆ, ನನ್ನ ಕೈಯಾರ ನಿನ್ನ ಸುಟ್ಟಿ ಭಸ್ಮ ಮಾಡಿದ್ನಲ್ಲ ಮಹಾದೇವ, ಇನ್ನು ನಮ್ಮ ಅಪ್ಪನ ಮನೆಗೆ ದೇವರು ಯಾರಪ್ಪ? ಮಹಾದೇವ, ನಿನ್ನ ಸುಟ್ಟು ಬೂದಿ ಒಳಗೆ ನಾನು ಪ್ರಾಣ ಕಳ್ಕಳಿದನಪ್ಪ ಅಂತ ಹೇಳಿಬಿಟ್ಟು ದ್ಯಾವಾಜಮ್ಮನವರು ತನ್ನ ಪಟ್ಟೆ ಸೇರಿ ಮಕ್ಷರಗನ ತೆಗೆದಿ ತನ್ನ 2 ಕಣ್ಣು ಕಟ್ಟಿಕೊಂಡು ಉರಿಯುವಂತ ಬೆಂಕಿ ಒಳಗೆ ಬೀಳುತ್ತವಳೆ ದ್ಯಾವಾಜಮ್ಮ. ದ್ಯಾವಾಜಮ್ಮನವರು ಯಾವಾಗ ಉರಿವಂತ ಕೊಂಡು ತೊಳಗಿ ಬಿದ್ದು ಹೋದ್ರು. ಮಹದೇಶ್ವರ ಶಿವಪೂಜೆ ಮಾಡ್ತಿದ್ದಾರಲ್ಲ, ದ್ಯಾವಾಜಮ್ಮ ಹೆಂಗ್ ಬಿದ್ರು ಅದೇ ರೀತಿ 2 ಕೈಯಲ್ಲಿ ಆತಗಣ್ಣು ದ್ಯಾವಾಜಮ್ಮನನ್ನ ಬೆಂಕಿಯಿಂದ ಈಚೆ ತಗೊಂಬಂದಿದ್ದಾರೆ. ನನ್ನ ಕಂದ ದ್ಯಾವಾಜಮ್ಮ, ನಾನಾಗೊತ್ತಿಗೇನೋ ನಿನ್ನ ಪ್ರಾಣ ಉಳಕತ್ತು, ನಾನಾಗದಿದ್ರ ಗತಿ ಏನಾಗುವಾಗಿತ್ತು ನನ್ನ ಕಂದ. ನೀನು ಅರಕೆ ಕಟ್ಟಿಕೊಂಡಲ್ಲ, ನಾನು ಎಳ್ಳಿನ ಕಸಿಗೆ ಒದ್ದನಲ್ಲ, ನಿನಗೆ ಮಗುವನ್ನು ತೋರಿಸ್ನು ನನ್ನ ಕಂದ. ಆಗಲಾರು ನಿನಗೆ ಜ್ಞಾನೋದಯ ಉಂಟಾಗಬಾರದು ನನ್ನ ಕಂದ ಬೇವನ ಕಾಳಮ್ಮ. ಇವಾಗಲೀಗ ಈಗ ನನ್ನ ಕಂದ ದ್ಯಾವಾಜಮ್ಮ, ನಿಮ್ಮತ್ತೆ ಬೇವನ ಕಾಳಿ ಬಾಳಗತಿ ಬರ್ನಿಲ್ಲ, ಬದುಕುವಂತ ವೇಗ ತರಲಿಲ್ಲ. ಕೇಳೋ ನನ್ನ ಕಂದ ದ್ಯಾವಾಜಿ, ಬೇವನಟ್ಟಿಯನ್ನ ಅಡಿಕೆ ಹಾಕೊಂಡು ಎಲೆ ಬಡಿಸೋದ್ರೊಳಗೆ ಆಳ ಮಾಡ್ತೀನಿ ಅಂತವರೇ ಮಹಾದೇವ. ಈ ಬೇವನಟ್ಟಿ ಒಳಗೆ ನೀನು ಇರಬೇಡ ನನ್ನ ಕಂದ. ನಡೆಯುವ ಇವಾಗ ನಿಮ್ಮಪ್ಪ ಜುಂಜೇಗೌಡನ ಮನೆಗೆ ಹೋಗುವ ಅಂತ ಹೇಳಿದ್ರು. ಅಯ್ಯೋ ಸ್ವಾಮಿ, ನಮ್ಮಪ್ಪ ಜುಂಜೇಗೌಡನ ಮನೆಗೆ ನಾನು ಹೋದರೆ ನನ್ನ ಅಣ್ಣ ತಮ್ಮಂದಿರು, ನನ್ನ ತಂದೆ ತಾಯಿ ನನ್ನನ್ನು ಸುಮ್ಮನೆ ಬಿಡ್ತಾರ ಸ್ವಾಮಿ. ಅತ್ತೆ ಮನೇಲಿ ಏನ್ ತಪ್ಪು ಮಾಡಿದೆ, ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿಬಿಟ್ಟು ನನ್ನ ಏನು ಶಿಕ್ಷೆ ಮಾಡ್ತಾರೋ. ನಾನು ಹೆಂಗಪ್ಪ ನಮ್ಮ ತಂದೆ ತಾಯಿ ಮನೆಗೆ ಹೋಗ್ಲಿ? ಎದುರು ಬೇಡ ನನ್ನ ಕಂದ, ನಾನಿದ್ದ ಮ್ಯಾಲೆ ಯಾಕ ನನ್ನ ಕಂದ ಬೈಬಿಡ್ತೀಯ, ನಾನೇ ಕರ್ಕೊಂಡು ಹೋಗಿ ನಿನ್ನನ್ನು ಬಿಡ್ತೀನಿ ನಡಿಯಮ್ಮ ಅಂತ ಹೇಳಿಬಿಟ್ಟು ದ್ಯಾವಾಜಮ್ಮನನ್ನು ಒಂದು ಕರ್ಕೊಂಡು ಆಲಂಬಾಡಿಗೆ ಬರ್ತವರೇ ಮಹಾದೇವ. ಆಲಂಬಾಡಿ ಯಾವಾಗ ಬಂದುಬಿಟ್ರು ಮಹದೇಶ್ವರ. ಆಲಂಬಾಡಿ ಜುಂಜೇಗೌಡ ತಾಯಿ ಜುಂಜೇಗೌಡನ ಬಳಿ ನಿಮ್ಮಲ್ಲಮ್ಮ, ಜುಂಜೇಗೌಡ 7 ಜನ ಗಂಡ ಮಕ್ಕಳು ಮನೆಯಲ್ಲಿದ್ದರಲ್ಲ. ಸ್ವಾಮಿ ಬರುವಾಗ ಬಾಗಲತ್ರ ನಿಂತುಕೊಂಡರು. ದ್ಯಾವಾಜಮ್ಮ ಮನೆ ಒಳಗೆ ಕೊಡೋದರಂತೆ. ತಾಯಿ ಮಲ್ಲಮ್ಮ ಜುಂಜಪ್ಪ ಅಣ್ಣ ತಮ್ಮಂದಿರು ನೋಡಿದ್ರು. ದ್ಯಾವಾಜವ್ವ ಏನು ಬಂದವ್ವ ಅಂತ ಹೇಳಿಬಿಟ್ಟು ತಂದೆ ಜುಂಜೇಗೌಡ ಕೇಳ್ತಿದ್ದಾನೆ. ಅಪ್ಪಾಜಿ, ಮಹದೇಶ್ವರ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ, ನಮ್ಮಪ್ಪನ ಮನೆ ಮಹಾದೇವ ಎಲ್ಲವ್ವ ಅಂತ ಹೇಳಿದ್ರು. ಬಾಗಿಲಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಆಲಂಬಾಡಿ ಜುಂಜಪ್ಪನಿಗೆ ಬಹಳ ಸಂತೋಷವಾಗೋಯಿತು. ತಾಯಿ ಮಲ್ಲಮ್ಮ 7 ಜನ ಗಂಡು ಮಕ್ಕಳು ಗುಡುಗುಡು ನೋಡ ಬಂದಿ ಬಾಗಲತ್ರ ಸ್ವಾಮಿ ನಿಂತಿದ್ದರೆ ಆಲಂಬಾಡಿ ಜುಂಜಪ್ಪ ಮಹಾದೇವನ 2 ಪಾದ ಹಿಡಿದವನೇ ಜುಂಜಯ್ಯ. ಆಲಂಬಾಡಿ ಜುಂಜಪ್ಪರು 7 ಮಲೆ ಮಹಾದೇವನ 2 ಪಾದದ ಮ್ಯಾಲೆ ಬಿದ್ದು ನಮಸ್ಕಾರ ಮಾಡಿದ್ದಾರೆ. ತಾಯಿ ಮಲ್ಲಮ್ಮ, ಆಲಂಬಾಡಿ ಜುಂಜು 7 ಜನ ಗಂಡ ಮಕ್ಕಳು ಎಲ್ಲರೂ ಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ಜುಂಜೇಗೌಡ, ಸ್ವಾಮಿ ನನ್ನ ಮಗಳು ಎಲ್ಲಿದ್ದು ಸ್ವಾಮಿ? ನೀವು ಕರ್ಕೊಂಬಂದಿರಲ್ಲ. ಜುಂಜೇಗೌಡ್ರೆ, ನಿನ್ನ ಮಗಳು ನಿಮ್ಮ ಅತ್ತಿ ಬೇವನ ಕಾಳಿ ಮನೆಯಿಂದ ಓಡಿ ಬರ್ನಿಲ್ಲ, ನಾನೇ ಕರ್ಕೊಂಡು ಬಂದಿದ್ದೇನೆ. ಬೇವನ ಕಾಳಮ್ಮ ಬಾಳಗತಿ ಬರ್ನಿಲ್ಲ, ಬದುಕು ಬೇಗ ತರ್ನಿಲ್ಲ. ಬೇವನಟ್ಟಿಯನ್ನ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆಳ ಮಾಡ್ತೀನಿ ಅಂತವರೇ ಮಹಾದೇವ.
ಜುಂಜಗೌಡರೇ ಬೇವನಟ್ಟಿ ಹಾಳಾಯ್ತಾ ಇದೆ. ಜುಂಜಪ್ಪ ನಿನ್ನ ಮಗಳ ಹೆಸರಿನ ಮೇಲೆ ದಿವಳಿಗೆ ತಿಂಗಳೊಳಗೆ ನನಗೆ ಅಲರ್ಬಿ ಕಳಗಿಸಬೇಕು ಅಂತವರೇ ಜುಂಜೇಗೌಡರೇ ನಿನ್ನ ಮಗಳ ಹೆಸರಿನ ಮೇಲೆ ನನಗೆ ಹಾಲರ್ಬಿನ ಕಳಗಿಸಬೇಕಂತ ಹೇಳಿಬಿಟ್ಟು ಜುಂಜೇಗೌಡರು ತಾಕಿರ್ತೀನಿ ಮಾಡಿಬಿಟ್ಟು ಜುಂಜೇಗೌಡ ನಾನು ಬರ್ತೀನಪ್ಪ ಅಂತ ಹೇಳಿಬಿಟ್ಟು ತಾಯಿ ಮಲ್ಲಮ್ಮ 7 ಜನ ಗಂಡು ಮಕ್ಕಳು ದ್ಯಾವಾಜಮ್ಮನವರು ಮಹದೇಶ್ವರ ಬರ್ತೀನಿ ಎಂದಾಗ ಎಲ್ಲ ಕಣ್ಣಲ್ಲಿ ಕಣ್ಣೀರು ಸುರಿಸ್ತಿದ್ದಾರೆ. ಸ್ವಾಮಿ ನಮಗೆ ದರ್ಶನ ಹಾಕಿಬಿಟ್ಟು ಹೊಂಟೋಯ್ತಾರೆ ಅಂತ ಹೇಳಿಬಿಟ್ಟು ಏಳುಮಲೆ ಮಹಾದೇವ ಜುಂಜೇಗೌಡರಿಗೆ ಹೇಳಿಬಿಟ್ಟು ಅವರು ಮಾಯದಲ್ವೈತವರೇ ಮಹಾಯದಲ್ಲಿ ಬಂದು ಏಳುಮಲೆ ಮಹದೇಶ್ವರ ಮಹಾಯದಲ್ಲಿ ಬಂದಿದೆ ಆಯ್ತು. ಕಡ್ಡಿ ಮಾಳದಲ್ಲಿ ಬಂದು ನಿಂತುಕೊಂಡು ದೇವನ ಕಾಳ ಮನಗಂಡ ಕೆಂಡೆಗೌಡ 7 ದನ 7 ಕುರಿ 7 ಎಮ್ಮೆ 7 ಆಡು ಬಿಟ್ಟುಕೊಂಡು 7 ಮಂದಿ ಜೀತಗಾರರು ಕಟ್ಟಿಕೊಂಡು ಇಂಬಿ ಮರದ ದೊಡ್ಡಿನಲ್ಲಿ ದನ ಮೇಯಿಸ್ತಿದ್ದಾನೆ. ನೋಡ್ಬಿಟ್ಟು ಮಹದೇಶ್ವರ ಬನ್ನಿ ನನ್ನ ಕಂದ ಊಲಿ ನನ್ನ ಕಂದ ಹುಲಿಗಳು ಅಂತ 337 ಹುಲಿಗಳನ್ನು ಕೂಗಿದ್ದಾರೆ. ಮಹದೇಶ್ವರ ಕೂಗಿದಾಗ 337 ಬರಗನು ಕೊಂಗದೊಳಗ ನಾಲಿಗೆ ಬಿಟ್ಟುಕೊಂಡು ಗುಡ್ಡದ ಗಾತ್ರ ಕಣ್ಣು ಬಿಟ್ಟುಕೊಂಡು ಬೆನ್ನ ಮ್ಯಾಲ ಬಾಲ ಮಡಿಸಿಕೊಂಡು ಹುಲಿಗಳೆಲ್ಲ ಬಂದು ಮಹಾದೇವನ ಬಳಬಡಿಸು ನಿಂತಿದ್ದಾವೆ. ನನ್ನ ಕಂದ ಹುಲಿಗಳ ಬೇವನ ಕಾಳ ಮನಗಂಡ ಕೆಂಡೆಗೌಡ ಎಲ್ಲಡಿಕೆ ಹಾಕತ್ತ ಇಂಬಿ ಮರ ದೊಡ್ಡಲ್ಲಿ ಕುಂತಿದ್ದಾನೆ. ನನ್ನ ಕಂದ ಹುಲಿಗಳೇ ನೀವೆಲ್ಲ ಹೋಗಿ 7 ದನ 7 ಕುರಿ 7 ಮೇಟಿ ಆನೆಲ್ಲ ಮ್ಯಾನಕ್ಕೊಂದು ಮರಿ ಬಿಡಿಬ್ಯಾಡಿ ಎಲ್ಲನೂ ತಿನ್ಕಳಿ ನನ್ನ ಕಂದ. ಅಪ್ಪ ನನ್ನ ಕಂದ ಎಂಡಿಗೆ ಮೇಲೆ ಆದ ಗಂಡುವರೆಗನೇ ನೀನೆ ಹೋಗಿ ಕೆಂಡೆಗೌಡನನ್ನ ಎತ್ತಿ ಕುಕ್ಕುರಿಸಿಬಿಟ್ಟು ಒಕ್ಕಲ್ ರಕ್ತವನ್ನ ಗಟ್ಟಾಗನ್ನು ಕುಡ್ಕೊಳಪ್ಪ ಅಂತ ಹೇಳಿಬಿಟ್ಟು ಅವಾಗಲಿ ಈಗ ಎತ್ತಿ ಕುಕ್ಕರಿಸಿಬಿಟ್ಟು ಒಕ್ಕಲ್ ರಕ್ತವನ್ನು ಗಟ್ಟಾಗನ್ನು ಕುಡ್ಕೊಳಪ್ಪ ಅಂತ ಹೇಳಿಬಿಟ್ಟು 12 ಜಿಯಬ್ಬನಿಗೆ ಹೇಳಿಬಿಟ್ಟು ಮಹದೇಶ್ವರ ಹುಲಿಗಳನ್ನೆಲ್ಲ ಕಳಿಸಿದ್ದಾರೆ. 337 ಬರಗನುವೆ ಆಹಾರ ಬರ್ತವೆ ಇದ್ದಾವೆ. 7 ದನ ಕುರಿನೆಲ್ಲ ಮ್ಯಾನಕ್ಕನ್ನು ಮುರಿ ಬಿಡ್ನಿಲ್ಲ ಎಲ್ಲನೂ ತಿನ್ಕೊಂಡು ಬಂತೆ. ಇಂಡಿ ಮೇಲೆ ಆದ ಗಂಡು ಬರಗ ಬಂದು ಕೆಂಡೇಗೌಡ ಕುಂತಿದ್ದರೆ ಎತ್ತಿ ಕುಕ್ಕರಿಸಿಬಿಟ್ಟು ಒಕ್ಕಲ್ ರಕ್ತ ಗಟ್ಟಾಗನ್ನು ಕುಡ್ಕೊಂಡು ಹಾಲು ಕಂಡು ಕೂಕೊಂಡು ಹುರಿಗಳೆಲ್ಲ ಹೋಗ್ತಿದ್ದಾವೆ. ದೇವನ ಕಾಳಮನ ಜೀತಗಾರರು ಲಬಾಲಬನ ಬಾಯಿ ಬಡ್ಕೊಂಡು ಅವರು ಎಳ್ಳಿನ ಕಳಕೆ ಬರುತ್ತಾರೆ. ಯಾವ ಎಳ್ಳನ್ನು ಕಣಕ್ ಬಂದುಬಿಟ್ರು. ಅಪ್ಪ ಜೀತಗಾರರೇ ಯಾಕೆ ಬಾಯಿ ಬಿಡ್ಕೊಂಡು ಬಂದಿರಿ? ಅಯ್ಯೋ ತಾಯಿ ಬೇವನ ಕಾಳಮ್ಮ ನಿನ್ನ ದನಗಳನ್ನೆಲ್ಲ ಹುಲಿ ತಿನ್ಕೊಂಡು ನಿನ್ನ ಗಂಡ ಕೆಂಡೆಯನ್ನ ಕಿರುವ ಕಿತ್ತಾಡ್ಕೊಂಡು ತಿನ್ಕೊಂಡು ಈ ಹುಲಿ ಎತ್ತಿ ಕುಕ್ಕರಿಸಿಬಿಟ್ಟು ಒಕ್ಕಲ್ ರಕ್ತವನ್ನು ಗಟ್ಟ ಹಾಕೊಂಡು ಕುಡ್ಕೊಂಡು ಅಂತ ಹೇಳ್ಬಿಟ್ಟು ಬೇವನ ಕಾಳಮ್ಮ ಹಂಗಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಲಬಾಲಬನ ಬಾಯಿ ಬದುಕನ್ನು ನೋಡ್ತಿದ್ದಾಳೆ. ಕಂಡ ಮುಂಡುವೆಲ್ಲ ಇಟ್ಟಾಳಿದೆ. ಆಳು ದಳ್ಳ ತೆಗೆದಳದೊಳಗೆ ಹಾಕಿಬಿಟ್ಟು ಕಾಲಕ್ಕೆ ಸಮಾಧಿ ಮಾಡಿಬಿಟ್ಟು ಸಮಾಧಿ ಮುಂದೆ ಕುಂತ್ಕೊಂಡು ಲಬಾಲಬನ ಬಾಯಿ ಬಡ್ಕೊಂಡು ಬೇವನ ಕಾಳಮ್ಮ ಮುತ್ತಿನ ಪಟ್ಟಿ ಬಳೆ ತಕೊಂಡು ನರ್ಕ್ಬಿಟ್ಟು ಎಳ್ಳನ ಕಣಕ್ಕೆ ಬತ್ತವಳೆ ಮುಂಡೆ ಮಗನ ಜಂಗುಮ ನನ್ನ ಬಾಯಿನ ಕಡದಂಗೆ ಮಾಡಿಬಿಟ್ಯ ಅಂತ ಬೇವನ ಕಾಳಮ್ಮ ಗೋಳಾಡ್ತ ಕುಂತಿದ್ದಾಳೆ ಎಳ್ಳಿನ ಕಣದಲ್ಲಿ. ಮಹದೇಶ್ವರ ನೀವಾಗ ನೀವು ನೋಡ್ತಾ ಇದ್ದಾರೆ. 7 ಜನ ಗಂಡು ಮಕ್ಕಳು ಬಾಣಗಾರ ಕೆಬ್ಬೆ ಹೊಲ ಆಡುತ್ತಿದ್ದಾರೆ. 7 ಜನ ಗಂಡು ಮಕ್ಕಳಿಗೆ ಒಂದು ಮಂಕಿನ ಬೂದಿ ಚೆಲ್ಲಿದ್ರು. ಮುಂದಲೇ ಉಳುವಂತ ಮಗನಿಗೆ ಮೊಲ್ಲಾಗರು ಕೊಟ್ಟಿದ್ದಾರೆ. ಹಿಂದಲೇ ಉಳುವಂತ ಮಗನಿಗೆ ವಾಂತಿ ಬೇದರು ಕೊಟ್ಟಿದ್ದಾರೆ. 7 ಜನ ಗಂಡು ಮಕ್ಕಳು ಕಲ್ಲು ಕಡಿದು ಮಣ್ಣು ಮುಕ್ಕಿ ಬಾಣಗಾರ ಕೆಬ್ಬೆ ಹೊಲದಲ್ಲಿ ಅಯ್ಯ ಪ್ರಾಣವ ಅಲ್ಲಿ ಬಿಡುತ್ತಾರೆ.
ಕಾಳಮ್ಮನ 6 ಜನ ಸೊಸೆಯರು ಚಿನ್ನ ಬೆರಳಿಗೆ ಚೆವರಿನ ಕಂಕಳಿ ಏರಿಕೊಂಡು ಜಾಲದ ಕೊಳಗೆ ನೀರಿಗೆ ಹೋಗಿದ್ರಲ್ಲ, ನೀರು ಹೊತ್ಕೊಂಡು ಬತ್ತಿದ್ದವರಿಗೆ ಮಾದೇಶ್ವರವನ್ನು ಬೇಳೆ ಮೇಯಿಸ್ತರು. 7-6 ಮಂದಿ ಸೊಸೆಯರು ಮೊಲ್ಲ ಆಗರ ಮದ್ದು ಬಡ್ಡ ಹಾಡಿಕೊಂಡು ಊರ ಅಂಕದ ಬಾಗಲಲ್ಲಿ ಲೈನಿಗೆ 7 ಕಲ್ಲಾಗ ನಿಂತವರು. 7 ಕಲ್ಲಾಗ ನಿಂತಿದ್ರೆ ಸ್ವಾಮಿಯವರು ನೋಡಿದ್ರು. 7 ಜನ ಗಂಡು ಮಕ್ಕಳು ಕೆಂಡೇಗೌಡ, 6 ಜನ ಸೊಸೆಯರೆಲ್ಲ ಹೊಂಟು ಹೋದ್ರು. 7 ಅಟ್ಟಿ ದನ ಕುರಿ ಅಟ್ಟಿ 7 ಅಟ್ಟಿ ದನ ಕುರಿಯೆಲ್ಲ ಹಾಳಾವುದು. ಕೆಂಡೇಗೌಡನು ಹೊಂಟು ಹೋದನಂತೆ. ಮಹಾದೇವ ಮುತ್ತಿನ ಜೋಳ ಕೈ ಹಾಕಿ ಮಾಯಿದ ಬೇಳೆ ಮೇಲೆ ಕೈ ಹಿಡ್ಕೊಂಡು ಬೇವನಟ್ಟಿಗೆ ಎಸ್ತಿದ್ದಾರೆ. ಒಳ್ಳೆ ಮಟ್ಟ ಮಧ್ಯಾಹ್ನವಂತೆ. ಮಟ್ಟ ಮಧ್ಯಾಹ್ನ ಉರಿಯ ಬೆಸರಲ್ಲೇ ಬೇವನಟ್ಟಿ ದಗ್ಗನ ತಗೊಂಡು ಬಿಡ್ತು. ದಗದಗನೆ ಕತ್ತು ದಿಗಿ ದಿಗನೆ ಉರಿಯುವಾಗ ಬೇವನ ಕಾಳಮ್ಮ ಲಬಲಬನೆ ಬಾಯ ಬಳಿ ಬೇವನಟ್ಟಿ ದಗಾದಗನ ಕತ್ತಿ ದಿಗಿ ದಿಗಿ ನೂರ್ದೋಯ್ತು. ಕಾತ್ಕುಂದ್ಗಳ ಕಾಡಾಯ್ತು, ಗೂಕುಂದ್ಗಳ ಗೂಡಾಯ್ತು. ತಿರುಗಾಡವ್ರ ರಸ್ತೆ ಆಗೋಯ್ತಂತೆ. ಬೇವನಟ್ಟಿ ಆಳ ಮಾಡಿಬಿಟ್ಟು ಮಹಾದೇವ ಬೇವನ ಕಾಳಮ್ಮ ಲಬಾಲವನ್ನು ಬಾಯಿ ಬಿಡ್ಕೊಂಡು ನೋಡ್ತಿದ್ದಾಳೆ. ಹಟ್ಟಿಯೆಲ್ಲ ಉರಿದೋಯ್ತು. ಎಳ್ಳನ್ನು ಕನಕ ಬತ್ತಿದ್ದಾಳೆ. ಇವಳು ಕಣ್ಣಿಗೆ ಎಳ್ಳು ತೋರಿಸಬಾರ ಅಂತ ಹೇಳಿಬಿಟ್ಟು ಮಹಾದೇವ ದೇವೇಂದ್ರಾಯನಿಗೆ ನೆಂದಿದ್ದಾರೆ. ಇವತ್ತು ಶಿಳ್ಳು ಗುಡುಗು ಮಳೆಯನ್ನ ಹೇಗವಾಗ್ಬಿಡಪ್ಪ ಅಂತ ಹೇಳಿದ್ರಂತೆ. ಮಹಾದೇವನ ಮಹತನಂತೆ ದೇವೇಂದ್ರಾಯ ಶಿಳ್ಳು ಗುಡುಗು ಮಳೆಯನ್ನು ಬಿಟ್ಟು ಬಿಟ್ರಂತೆ. ವೇಗವಾದ ಮಳೆ ಉಯ್ತಿದರೆ ಆ ಎಳ್ಳನ ರಾಶಿವೆಲ್ಲ ಮಳೆ ನೀರು ಕೊಚ್ಚಿಕೊಂಡು ಹೋಯ್ತಾ ಇದೆ. ಬಂದು ನೋಡ್ತಾಳೆ, ಎಳ್ಳ ರಾಶಿನೂ ಇಲ್ಲ ಬಂತು. ಎಳ್ಳೆಲ್ಲ ಹೊಂಟೋಯ್ತು. ಬೇವನ ಕಾಳಮ್ಮ ಒಬ್ಬಳೇ ಆಗೋದ್ರು. ಗೋಳಾಡ್ತಾ ನಿಂತಿದ್ದಾಳೆ. ಅಲ್ಲಿಗೆ ಸ್ವಾಮಿಯವರು ಹೊಟ್ಟಿನ ಹಾಳು ಮಾಡಿಬಿಟ್ಟು ಬೇವನ ಕಾಳಮ್ಮ ಕಂಕಳಲ್ಲೊಂದು ಕುಕ್ಕಿ ಅರಿಕೊಂಡು ಕೈಲಿ ಒಂದು ಗಡಿಗೆ ಹಿಡ್ಕೊಂಡು ಜೀತಗಾರರ ಮನೆಗೆ ಇಟ್ಟ ಕೇಳಕ ಬತ್ತವಳೆ ಕಾಳಮ್ಮ. ಬೇವನ ಕಾಳಮ್ಮ ಬಂದು ಜೀತಗಾರರ ಮನೆ ಬಾಗಿಲು ಇಟ್ಟು ಕೇಳ್ತಾ ಇದ್ದಾಳೆ. ಜೀತಗಾರರು ನೋಡಿದ್ದಾರೆ. ಅಯ್ಯೋ ತಾಯಿ, ನಿನ್ನ ಮನೆಯಲ್ಲ ಊಟ ಮಾಡ್ತಿದ್ದವಲ್ಲ, ನಿನ್ನ ಅಟ್ಟಿಯಾಳ ಕೊಟ್ಟಿಗೆಲ್ಲ ಬರೆದ ಹಾಗಬಿಟ್ಟು ಇವತ್ತು ನಮ್ಮ ಮನೆಗೆ ಇಟ್ಟು ಮೈದಳು ತಾಯಿ. ಇವಾಗ ನಾವಿಲ್ಲ ಅನ್ನ ಕಾಯ್ಕಲ್ ಅಂತ ಹೇಳ್ಬಿಟ್ಟು ಜೀತಗಾರರು ಇಟ್ಟು ಹೆಸರನ್ನೆಲ್ಲ ಕೊಟ್ಟಿದ್ದಾರೆ. ಕುಕ್ಕೆ ತುಂಬ ಇಟ್ಟು ತುಂಬಿಕೊಂಡು ಗಡಿಗೆಯಲ್ಲಿ ಹೆಸರು ಬಿಟ್ಟು ಹೆಸರನ್ನ ಇಳಿಸಿಕೊಂಡು ಬೇವನ ಕಾಳಮ್ಮ ಮೊಕ್ಕ ತೊಳೆದಿ 3 ದಿವಸವಾಯಿತು. ಮುಖ ತೊಳ್ಕೊಂಡು ಊಟ ಮಾಡಬೇಕಂತ ಹೇಳ್ಬಿಟ್ಟು ಜಾಲದ ಕೊಳದ ಏರಿ ಮ್ಯಾಲ ತಂದು ಮಡಗದ್ರು. ಇಟ್ಟು ಆ ಗಡಿಗೆಲ್ಲ ಹೆಸರು ಮಡಗಬಿಟ್ಟು ಮುಖ ತೊಳೆಯಕ್ಕೆ ಕೊಳೆ ಕಿಳಿದಿದ್ದಾಳೆ. ಮಹದೇಶ್ವರ ಒಂದು ಬೇಳೆ ಮೇಯಿಸ್ತರು. ಒಂದು ಬೇಳೆ ಮೇಯಿಸಿದಾಗ ನಾಯಿಗಳನ್ನು ಮಾಡಿಬಿಟ್ರಂತೆ. ನಾಯಿಗಳನ್ನು ಯಾವಾಗ ಮಾಡಿಬಿಟ್ರು ಬೇವನ ಕಾಳಮ್ಮ ಮಡಗಿದ್ರಲ್ಲ ಏರಿ ಮೇಲೆ ಇಷ್ಟಿನೆಲ್ಲ ತಿನ್ಕತ್ತಾರೆ. ಓಡಾಡ್ಕೊಂಡು ತಿನ್ಕತ್ತಾ ಇದ್ದಾರೆ. ಬೇವನ ಕಾಳಮ್ಮ ಮೊಕ ತೊಳ್ಕೊಂಡು ಬಂದು ನೋಡಿದ್ದಾಳೆ. ನೋಡಿದರೆ ನಾಯೆಲ್ಲ ಇಟ್ಟು ತಿಂತಾ ಇದ್ದಾರೆ. ಇವಾಗಲಿಗೆ ನನಗಿಲ್ಲದಂಗೆ ನಾಯಿಗಳೆಲ್ಲ ಇಟ್ಟು ತಿನ್ಕತ್ತವಲ್ಲ ಅಂತ ಹೇಳಿಬಿಟ್ಟು ಓಡ್ ಬಂದಿ ಬೇವನ ಕಾಳಮ್ಮ ನಾಯಿ ಬಾಯಿನಿಟ್ಟು ಕಿತ್ತಕೊಂಡು ತಾನು ತಿಂತ ಕುಂತವಳೆ ಕಾಳಮ್ಮ. ಅವಳ ಬಾಯಲ್ಲಿ ಕರೆದಂಗೆ ಆಗೋಯ್ತು. ಮಹದೇಶ್ವರ ಬೇವನ ಕಾಳಮ್ಮ ಇಟ್ಟು ತಿಂತಿದ್ರೆ ಸ್ವಾಮಿಯವರು ಬಂದು ಪ್ರತ್ಯಕ್ಷವಾಗಿ ನಿಂತುಕೊಂಡು ನನಕಂದ ಬೇವನ ಕಾಳಮ್ಮ, ಯಾಕೋ ನನಕಂದ ನಾಯಿ ಬಾಯಿ ಇಟ್ಟು ತಿಂತಾ ಇದ್ದಿ. ಬೇಡಮ್ಮ, ನಿನ್ನ ಐಶ್ವರ್ಯ ಹೆಚ್ಚಾಳಿವೆಲ್ಲ ಕೊಡ್ತೀನಿ. ನನಗೇನು ಅಪ್ಪಾರ ಹಾಕೊಡಿಬೇಡ, ಹೆಚ್ಚಾಕೊಡಿಬೇಡ. ನನ್ನ ಎಣ್ಣೆ ಮಜ್ಜನಕ್ಕೆ 3 ಪಾಯಿ ಎಳ್ಳು ಕೊಡ್ತೀನು ನನಕಂದ. ಬೇವನ ಕಾಳಮ್ಮ ನೋಡಿದ್ದಾಳೆ. ಸ್ವಾಮಿ, ನಾನು ಎಳ್ಳು ಕೊಡುವಂತ ಮಗಳಲ್ಲ. ನನ್ನ ಐಶ್ವರ್ಯ ಎಲ್ಲ ಹಾಳಾದ್ರೂ ಸರಿ, ನನ್ನ ಗಂಡ, ನನ್ನ ಹೆಂಡತಿ, ಇವಾಗ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಐಶ್ವರ್ಯ ಎಲ್ಲ ಹೊಂಟು ಹೋದ್ರು ಸರಿ, ನಾನು ಮಾತ್ರ ನಿನಗೆ ಭಿಕ್ಷೆ ಹಾಕೊಳ್ಳೋಳಲ್ಲ ಸ್ವಾಮಿ. ಸಭಾಷ ನನಕಂದ, ಇನ್ನೇನು ಬೇಕಮ್ಮ ನಿನಗೆಂತ ಕೇಳಿದ್ರಂತೆ. ಸ್ವಾಮಿ, ನನಗೆ ಐಶ್ವರ್ಯ ಹೆಚ್ಚಾಳ ಒಂದು ಬೇಡ, ನನಗೆ ಮೋಕ್ಷ ಕೊಡುವಂತ ಬೇಡವಳೇ ಕಾಳಮ್ಮ.
ವರ್ಷ ನನ್ನ ಕಂದ ಬೇವನ ಕಾಳಮ್ಮ, ನಿನಗೆ ಎಳ್ಳಿವಾಗಲಿಗೆ ನನ್ನ ಕಂದ ನಿನಗೆ ಮೋಕ್ಷವನ್ನು ಕೊಟ್ಟಿದ್ದೀನಿ. ಸುಖವಾಗಿ ಪ್ರಾಣವನ್ನು ಬಿಡು ನನ್ನ ಕಂದ, ಸುಖವಾಗಿ ಪ್ರಾಣ ಬಿಡು ನನ್ನ ಕಂದಮ್ಮ. ನೋಡು, ನನ್ನ 7 ಕೋಟಿ ಗಂಡೆ 7 ಕೋಟಿ ಪರಸೆ ದಿವಳಿಗೆ ಶಿವರಾತ್ರಿ ಗೌರಿ ಮಾರ್ಲಮಿ ತಿಂಗಳು 12 ಮಾಸಿ ಒಳಗೆ ಬೇಕಾದ ಪರಸೆ ಬರ್ತದೆ. ನನ್ನ ಬರುವಂತ ಪರಸೆ ಕೈಲಿ ನನ್ನನ್ನು ಕಾಸೊಂದು ಉಪ ಹಾಕ್ತೀನಿ. ಬೇವನ ಕಾಳಮ್ಮ ನಟ್ಟಿ ಅಂತ ಹೇಳಿಬಿಟ್ಟು ಸುಖವಾಗಿ ಪ್ರಾಣ ಬಿಡುವಂತವರೇ ದೇವನ ಕಾಳಮ್ಮನವರಿಗೆ ಮೋಕ್ಷವನ್ನು ಕೊಟ್ಟುಬಿಟ್ಟು ಮಹದೇಶ್ವರ ಅವರು 7 ಮಲೆ ಕೈಲಾಸದೆಲ್ಲ ಬಂದು ಬಾಡಬಾಕನ್ನ ಬತ್ತಿ ಬಿದಿರಿಸಿ ನುಗ್ನಾರಿ ಜೋಲೆ ಮಗ್ಗ ಹಾರಿ ಗುತ್ತಿ 7 ಬಾಯವನ್ನುತ್ತ ಜುಂಜೇಗೌಡ ಕಟ್ಟಿಸಿರುವಂತ 12 ಗಣದ ಕಲ್ಲುಗುಡಿ ಒಳಗೆ ಅವರು ಬಂದು ಹೊರಗವರೇ ಮಂಗಳಾರತಿಯ ಎತ್ತಿದರು ಮಹಾದೇವನಿಗೆ, ಮಂಗಳಾರತಿಯ ಎತ್ತಿದರು ಮಹಾದೇವನಿಗೆ ಎತ್ತುವೆ ಮಾರುತಿ ಪಂಚಮುಖದ ಜ್ಯೋತಿ, ಎತ್ತುವೆ ಮಾರುತಿ ಠಳ ಠಳ ನೊಳೆಯುವ ಕರ್ಪೂರದ ರೋಟಿ, ಎತ್ತುವೆ ನಾರೋತಿ ಮಹಾದೇವನಿಗೆ ದೇವನಟ್ಟಿ ಹಾಳು ಮಾಡಿ ಏಕಾಂಗಿ ಮಲೆಗೆ ಬಂದೆ, ದೇವನಟ್ಟಿ ಹಾಳು ಮಾಡಿ 7 ಮಲೆ ಕೈಲಾಸದಲ್ಲಿ ಒರಗಿರುವಂತ ಮಹಾದೇವನಿಗೆ ಮಹಾದೇವನಿಗೆ ಹೇಳಿದಂತಹ ಭಕ್ತಾದಿಗಳಿಗೆಲ್ಲ ಮೋಕ್ಷವನ್ನು ಕೊಡಪ್ಪ 7 ಮಲೆ ಮಹದೇಶ್ವರ ನಿನ್ನವರ